ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ನೀವು ಥಂಬ್ನೇಲ್ ಟೈಟಲಲ್ಲಿ ನೋಡಿದ ಹಾಗೆ ಇವತ್ತು ನಾನು ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಮತ್ತು ಲಾ ಆಫ್ ಅಸಂಪ್ಷನ್ ನಡುವೆ ಇರೋ ವ್ಯತ್ಯಾಸನ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ವಿಡಿಯೋ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲಿಗೆ ಅದು ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋಲ್ಲಿ ನಾನು ಲಾ ಆಫ್ ಅಸಂಪ್ಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಡಿಫ್ರೆನ್ಸ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೇನಾದರೂ ಗೊತ್ತಿಲ್ಲ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ನನಗೆ ಆ್ಯಕ್ಚುಲಿ ಈ ವಿಡಿಯೋನ ಹಿಂದೆ ನಾನು ಮಾಡಿದ್ದೆ, ಬಟ್ ನನಗೆ ಇದು ರಿಕ್ವೆಸ್ಟೆಡ್ ಆಗಿರೋದ್ರಿಂದ ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಅದು ಏನ ಸ್ಟೇಟ್ ಮಾಡುತ್ತೆ ಅಂತ ಅಂದರೆ, ನಾವು ಯಾವುದನ್ನು ಫೋಕಸ್ ಮಾಡ್ತೀವಿ ಅಥವಾ ನಮಗೇನೋ ಒಂದು ಸಿಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊತೀವಿ. ಆ ನಂಬಿಕೆ ಹಾಗೆ ಇಟ್ಕೊಂಡ್ರೆ ನಮಗೆ ಯೂನಿವರ್ಸ್ ಅದನ್ನು ತಂದು ಕೊಡುತ್ತೆ ಅಂತ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ. ಅದು ಏನೇ ಆಗಿರ್ಬೋದು, ಬಟ್ ಅದು ಸಿಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಅದ್ರ ಮೇಲೆ ನಾವು ಫೋಕಸ್ ಮಾಡ್ತಾ ಹೋದಾಗ, ಒಂದು ಪಾಸಿಟಿವ್ ಥಾಟ್ಸ್ನ ಇಟ್ಕೊಂಡಾಗ ನಮಗೆ ಅದನ್ನು ಯೂನಿವರ್ಸ್ ಹೇಗಾದರೂ ಮಾಡಿ ರೀಚ್ ಮಾಡಿಸುತ್ತೆ ಅಂತ ಲಾ ಆಫ್ ಅಟ್ರಾಕ್ಷನ್ ಸ್ಟೇಟ್ ಮಾಡುತ್ತೆ. ಲಾ ಆಫ್ ಅಸಂಪ್ಷನಿಗೆ ಬಂದರೆ ನಾವು ಏನು ಯೋಚನೆ ಮಾಡ್ತೀವಿ, ಏನು ಕಲ್ಪನೆ ಮಾಡ್ಕೊತೀವಿ, ಏನ ನಂಬ್ತೀವಿ, ಇದೆಲ್ಲ ನಿಜ ಆಗುತ್ತೆ. ಅಂದರೆ ನಾವೇನು ಯೋಚನೆ ಮಾಡ್ತೀವಿ, ಕಲ್ಪನೆ ಮಾಡ್ತೀವಿ, ಇದೆಲ್ಲ ನಮ್ಮ ರಿಯಾಲಿಟಿಯಲ್ಲಿ ನಡೀತಾ ಬರುತ್ತೆ ಅಂತ ಲಾ ಆಫ್ ಅಸಂಪ್ಷನ್ ಹೇಳುತ್ತೆ. ಓಕೆನಾ? ಸೊ ಲಾ ಆಫ್ ಅಟ್ರಾಕ್ಷನಿಗೂ ಲಾ ಆಫ್ ಅಸಂಪ್ಷನಿಗೂ ಏನು ಡಿಫ್ರೆನ್ಸ್ ಅಂತ ನೀವು ನನಗೆ ಕೇಳಿದ್ರೆ, ಮೊದಲನೇದಾಗಿ ಡಿಫ್ರೆನ್ಸ್ ಏನಂತ ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ ನಮಗೆ ಹೊರಗಡೆಯಿಂದ ಯಾರೋ ಏನನ್ನೋ ತಂದು ಕೊಡ್ತಾರೆ ಅಂತ. ಅಂದರೆ ನಮ್ಮಿಂದ ಹೊರಗಡೆ ಇರೋ ಯಾವುದೋ ಒಂದು ಪವರ್, ಅದನ್ನು ನೀವು ಯೂನಿವರ್ಸ್ ಅಂತಿರೋ ಅಥವಾ ದೇವ್ರು ಅಂತಿರೋ ಅಥವಾ ಇನ್ನೇನೋ ಹೇಳ್ತಿರೋ, ಅದು ನಮಗೆ ನಮ್ಮ ಡಿಸೈರ್ಸ್ನ ತಂದು ಕೊಡುತ್ತೆ. ಆ್ಯಂಡ್ ಅವ್ರು ಇನ್ನೊಂದು ವಿಷಯ ಹೇಳ್ತಾರೆ ಏನಂತಂದರೆ, ಅದು ನಮಗೆ ರೈಟ್ ಫ್ರೀಕ್ವೆನ್ಸಿಯಲ್ಲಿ ಇದ್ದರೆ, ಮೀನ್ಸ್ ಅದು ನಮಗೆ ಒಳ್ಳೆಯದಾಗಿದ್ದರೆ ಅದನ್ನು ನಮಗೆ ಯೂನಿವರ್ಸ್ ಕೊಡುತ್ತೆ. ಸಪೋಸ್ ಇಲ್ಲ ಅಂತ ಅಂದರೆ ಅದನ್ನು ಯೂನಿವರ್ಸ್ ನಮ್ಮಿಂದ ನಮಗೆ ಅದನ್ನು ಸಿಗೋಕ್ಕೆ ಬಿಡಲ್ಲ. ಯಾಕೆಂತಂದರೆ ಅದಕ್ಕಿಂತ ಬೆಸ್ಟ್ ಇರೋದೇನೋ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ನೀನು ಲಾ ಆಫ್ ಅಸಂಪ್ಷನಿಗೆ ಬಂದರೆ ಒಳ್ಳೆಯದು ನೋಡಿ, ಇಲ್ಲಿ ಯಾರೂ ನಿಮಗೆ ಕೊಡೋಲ್ಲ, ಆಯಿತಾ? ನಿಮಗೇನಾದರೂ ಬೇಕಂತ ಅಂದರೆ ನೀವೇ ಪಡ್ಕೊಬೇಕು. ಹೇಗೆ ಅಂತ ಅಂದರೆ ನಿಮ್ಮ ಯೋಚನೆಯಿಂದ, ನಿಮ್ಮ ಕಲ್ಪನೆಯಿಂದ ಆ್ಯಂಡ್ ನಿಮ್ಮ ಒಂದು ನಂಬಿಕೆಗಳಿಂದ. ಓಕೆ, ನಿಮಗೇನಾದರೂ ಬೇಕಂತ ಅಂದರೆ ನೀವು ಪಡ್ಕೊಬೇಕು. ಹಾಗೆ ಯೂನಿವರ್ಸ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಹೇಳೋ ಪ್ರಕಾರ ನೀವೇನಾದರೂ ಲಾ ಆಫ್ ಅಸಂಪ್ಷನಲ್ಲೂ ಕೂಡ ಒಳ್ಳೇದಂತಿದೆಯಾ ಕೆಟ್ಟದಂತ ಇದೆಯಾ ಅಂತ ನೀವು ಕೇಳಿದ್ರೆ, ನೋಡಿ ಎಲ್ಲ ಥಾಟ್ಸ್ ಇಲ್ಲಿ. ಓಕೆ, ಕಂಪ್ಲೀಟ್ಲಿ ಪ್ಯೂರ್ಲಿ ಥಾಟ್ಸ್. ಸಪೋಸ್ ನೀವು ಅಂದ್ಕೊಂಡ್ರೆ ಅವ್ರು ನನಗೆ ಕೆಟ್ಟವ್ರಂತ, ಅವರು ನಿಮಗೆ ಕೆಟ್ಟವರಾಗಿ ಕಾಣಿಸೋಕ್ಕೆ ಏನು ಯಾವ ಥರ ಬಿಹೇವ್ ಮಾಡಬೇಕು ಅದನ್ನು ನಿಮ್ಮ 3D ನಿಮಗೆ ತೋರಿಸುತ್ತೆ. ಬಿಕಾಸ್ ನೀವು ಅದನ್ನು ನಂಬಿದ್ದೀರಾ, ನೀವು ಅದನ್ನು ಬಿಲೀವ್ ಮಾಡಿದ್ದೀರಾ. ಸೊ 3D ಏನು ಮಾಡುತ್ತೆ, ಓಕೆ ಇವರೇನೋ ಒಂದು ನಂಬಿದ್ದಾರೆ, ಇವರೇನೋ ಒಂದು ಥಿಂಕ್ ಮಾಡ್ತಿದ್ದಾರೆ, ಇದು ಟ್ರೂ ಅಂತ ಅಂದ್ಕೊಂಡಿದ್ದಾರೆ, ಆಯಿತು ನಾನು ಅವ್ರಿಗೆ ಅದನ್ನೇ ನನ್ನ ಕಣ್ಮುಂದೆ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಅದನ್ನೇ ನಿಮ್ಮ ಕಣ್ಮುಂದೆ ಮಾಡ್ತಾ ಬರುತ್ತೆ. ಓಕೆ, ಬಟ್ ಸೊ ನನಗೆ ಕೇಳಿದ್ರೆ ಪರ್ಸ್ನಲಿ ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಳೋ ಥರ ನೀವು ಆ್ಯಕ್ಚುಲಿ ಆ ವಸ್ತು ನಿಮಗೆ ಡಿಸರ್ವ್ ಇದ್ದರೆ ಮಾತ್ರ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ, ಇಲ್ಲ ಅಂತ ಅಂದರೆ ಮಾಡಲ್ಲ ಅಂತ ಕೇಳಿದ್ರೆ, ನೋಡಿ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಭೂಮಿ ಮೇಲೆ ನೀವು ಡಿಸರ್ವ್ ಮಾಡಲ್ಲ ಅನ್ನೋ ಯಾವ ವಸ್ತುನೂ ಕೂಡ ಇಲ್ಲ. ಆ್ಯಂಡ್ ನಿಮಗದು ಅರ್ಹತೆ ಇಲ್ಲ, ಅಥವಾ ನಿಮಗೆ ಅದನ್ನು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಅಥವಾ ಅದು ಅದಕ್ಕಿಂತ ಬೆಟರ್ ನೀವೇನೋ ಡಿಸರ್ವ್ ಮಾಡ್ತೀರಾ. ಪ್ರಕಾರ ನೀವು ಏನನ್ನ ಆಸೆ ಪಡ್ತೀರಾ, ಆಯಿತಾ? ನೀವೇನಾದರೂ ಆಸೆ ಪಡಿ, ಬಟ್ ಅದನ್ನು ನೀವು ಡಿಸರ್ವ್ ಮಾಡ್ತೀರಾ. ನಿಮಗೆ ಆ ಆಸೆ ಬಂದಿದೆ ಅಂದರೆ ಅದು ನಿಮ್ಮ ಹೈಯರ್ ಸೆಲ್ಫಿಂದ ಬಂದಿದೆ. ನೀವು ಹೈಯರ್ ಸೆಲ್ಫ್ ಅಂತನೋರು ಅಂದ್ಕೊಳ್ಳಿ, ದೇವ್ರು ಅಂತನೋರು ಅಂದ್ಕೊಳ್ಳಿ, ಅಥವಾ
ಒಂದು ನಿಮ್ಮ ಒಳಗಡೆ ಇರೋ ಒಂದು ಪವರಿಂದ ಆಸೆ ನಿಮಗೆ ಬಂದಿರೋದು, ಸುಮ್ಮನೆ ಬಂದಿರಲ್ಲ. ಓಕೆ, ನಿಮಗೆ ಏನೋ ಇಷ್ಟ ಅಂತ ಅಂದರೆ ಜಸ್ಟ್ ಗೋ ಮ್ಯಾನಿಫೆಸ್ಟ್ ಇಟ್. ಅದರಲ್ಲಿ ಕೆಟ್ಟದಾಗುತ್ತೆ ಅನ್ನೋದಿಲ್ಲ. ನಮಗೇನೋ ಆಸೆ ಆಗ್ತಿದೆ ಅಂತಂದರೆ ಅಫ್ಕೋರ್ಸ್ ಅದು ಒಳ್ಳೆಯದಕ್ಕೆ ಆಗಿರುತ್ತೆ. ಆ ಸಿಚುವೇಶನ್ನು ಬ್ಯಾಡ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತಾ ಅಥವಾ ಗುಡ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತಾ ಅನ್ನೋದು ನಿಮ್ಮೆಲ್ಲ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಲಾ ಆಫ್ ಅಸಂಪ್ಷನ್ ಪ್ರಕಾರ ನಿಮ್ಮ ಥಾಟ್ಸ್, ನಿಮ್ಮ ಅಸಂಪ್ಷನ್, ನಿಮ್ಮ ನಂಬಿಕೆಗಳು ನಿಜ ಆಗುತ್ತೆ ಅಲ್ಲಿ. ಅರ್ಥ ಆಯ್ತಾ? ಸೊ ಅವ್ರು ಹೇಳೋ ಥರ ಯೂನಿವರ್ಸಿಗೆ ಅದು ಸರಿ ಅನಿಸಿದ್ರೆ ಕೊಡುತ್ತೆ, ಯೂನಿವರ್ಸಿಗೆ ಅದು ಸರಿ ಅನಿಸ್ಲಿಲ್ಲ ಅಂದರೆ ಕೊಡಲ್ಲ ಅಂತ ಅಲ್ಲ. ಇಟ್ಸ್ ಜಸ್ಟ್ ನಿಮ್ಮ ಮೈಂಡ್ಗೆ ಲೈಕ್ ಓಕೆ, ಇವ್ರು ನನಗೇನೋ ಹೇಳ್ತಿದ್ದಾರೆ, ಅದ್ರ ಪ್ರೂಫ್ನ ನಾನು ಪ್ರೊಡ್ಯೂಸ್ ಮಾಡಬೇಕು. ಓಕೆ, ಇವ್ರು ಹೇಳ್ತಿದ್ದಾರೆ ಈ ಪರ್ಸನ್ ನಂಗೆ ಲೈಕ್ ಇವ್ರಿಗಿಂತ ಬೆಟರ್ ಆಗಿರೋ ಪರ್ಸನ್ನ ನಾನು ಡಿಸರ್ವ್ ಮಾಡ್ತೀನಿ ಅಂತ ಇವರಿಗೆಲ್ಲೋ ಮನಸ್ಸಲ್ಲಿ ಒಂದು ಕಡೆ ನಂಬಿಕೆ ಇದೆ. ಸೊ ಇವ್ರ ಕಣ್ಣಿಗೆ ನಾನು ಯಾರನ್ನಾದರೂ ಇವ್ರಿಗಿಂತ ಬೆಸ್ಟ್ ಅನ್ನೋ ರೀತಿ ಇರೋ ಒಂದು ಪರ್ಸನ್ನ ಇವ್ರ ಲೈಫಿಗೆ ಸೆಂಡ್ ಮಾಡಬೇಕು. ಆ್ಯಂಡ್ ಅಷ್ಟೇ ಅದಕ್ಕೆ ಗೊತ್ತಾಗೋದು. ಆ್ಯಂಡ್ ಅದು ಅದನ್ನು ಮಾಡುತ್ತೆ. ಯಾಕೆಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಏನಂತಂದರೆ, ನೀವು ಯಾವುದು ನಿಮ್ಮ ರಿಯಾಲಿಟಿಲಿ ಆಗುತ್ತೆ ಅಂತ ಅನ್ಕೊತೀರಾ ಅದನ್ನು 3Dಯಲ್ಲಿ ಪ್ರೂವ್ ಮಾಡೋದಷ್ಟೇ ಅದ್ರ ಕೆಲಸ. ಅಂದರೆ ನೀವು ಯಾವುದನ್ನು ಅದಕ್ಕೆ ಪದೇ ಪದೇ ಹೇಳ್ತೀರಾ, ಪದೇ ಪದೇ ಯೋಚನೆ ಮಾಡ್ತೀರಾ, ಥಿಂಕ್ ಮಾಡ್ತೀರಾ, ಅದೆಲ್ಲ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ. ಆ್ಯಂಡ್ ಇನ್ನು ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಳ್ತಾರೆ, ನಾವು ಏನೋ ಒಂದು ವಸ್ತುನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮ್ಯಾಚ್ ಆಗುವಂಥ ಫ್ರೀಕ್ವೆನ್ಸಿ ಅಥವಾ ವೈಬ್ರೇಷನಲ್ಲಿ ನಾವು ಇರಬೇಕು, ಅಥವಾ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಎನರ್ಜಿಯಲ್ಲಿ ನಾವು ಇರಬೇಕು. ಆವಾಗ ಮಾತ್ರ ಅದು ನಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ಬಟ್ ಅದನ್ನು ನಾನು ಬಿಲೀವ್ ಮಾಡಲ್ಲ. ಓಕೆ, ಯಾಕೆ ಅಂತ ಅಂದರೆ ನೋ ಮ್ಯಾಟರ್ ವಾಟ್ ನೀವು ಯಾವುದೇ ವೈಬ್ರೇಷನಲ್ಲಿರಿ, ಅಲ್ಲಿ ಇಂಪಾರ್ಟೆಂಟ್ ಆಗೋದು ಏನಂದರೆ ನಿಮಗೆ ಆ ಒಂದು ಡಿಸೈರ್ಸ್ ಮೇಲೆ ಯಾವ ರೀತಿ ಥಾಟ್ಸ್ ಇದೆ ಅಂತ. ಓಕೆ, ನಿಮಗೆ ಒಳ್ಳೆ ರೀತಿ ಥಾಟ್ಸ್ ಇದ್ದರೆ ಖಂಡಿತ ಅದು ನಿಮಗೆ ಈಗ ಈ ಮೂಮೆಂಟಲ್ಲೇ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಸಪೋಸ್ ಏನಾದರೂ ನಿಮಗೆ ಅದ್ರ ಮೇಲೆ ನೆಗೆಟಿವ್ ಥಾಟ್ಸ್ ಇದ್ದರೆ, ರೆಸಿಸ್ಟೆನ್ಸ್ ಇದ್ದರೆ ಅದು ಬರೋದು ಲೇಟ್ ಆಗುತ್ತೆ. ಆ್ಯಂಡ್ ಅದು ನಿಮ್ಮ ವೈಬ್ರೇಷನ್ ಜೊತೆ ಏನೂ ಮಾಡೋಕ್ಕಿಲ್ಲ. ಅರ್ಥ ಆಯ್ತಾ? ಅಂದರೆ ನಿಮ್ಮ ವೈಬ್ರೇಷನ್ಗೂ ಅದಕ್ಕೂ ಏನೂ ಲಿಂಕ್ ಇಲ್ಲ. ನೀವು ಯಾವ ವೈಬ್ರೇಷನಲ್ಲಿ ಇದ್ದೀರಾ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳಲ್ಲ. ಓಕೆ, ನಾನು ಹೇಳಬೇಕು, ಬಿಕಾಸ್ ನಿಮ್ಮ ವೈಬ್ರೇಷನಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ. ಮ್ಯಾನಿಫೆಸ್ಟ್ ಮಾಡ್ತಿರೋದು ನೀವು, ಮ್ಯಾನಿಫೆಸ್ಟ್ ಮಾಡ್ತಿರೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಆ್ಯಂಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಲಿಟ್ರಲಿ ಹೇಳ್ತೀನಿ, ನೀವು ಯಾವ ವೈಬ್ರೇಷನಲ್ಲಿ ಇದ್ದೀರಾ ಅಂತಲೂ ಕೂಡ ಗೊತ್ತಿಲ್ಲ. ನೀವು ಅದಕ್ಕೆ ಹೇಳೋದು ನಾನು ಹೈ ವೈಬ್ರೇಷನಲ್ಲಿದ್ದೀನಿ, ನಾನು ಲೋ ವೈಬ್ರೇಷನಲ್ಲಿದ್ದೀನಿ ಅಂತ. ಅದಕ್ಕೆ ವೈಬ್ರೇಷನ್ಸೇ ಗೊತ್ತಿಲ್ಲ. ಆ್ಯಂಡ್ ಅದು ಹೇಗೆ ನಿಮಗೆ ಲೈಕ್ ಓಕೆ ಇವರು ಹೈ ವೈಬ್ರೇಷನಲ್ಲಿದ್ದಾರೆ, ಸೊ ಈಗ ನಾನು ಅವರಿಗೆ ಏನು ಬೇಕೋ ಅದನ್ನು ರೀಚ್ ಮಾಡಿಸೋಣ. ಓಕೆ, ನಾವು ಇವಾಗ ಲೋ ವೈಬ್ರೇಷನಲ್ಲಿದ್ದಾರೆ, ಸೊ ಇವಾಗ ಇವರಿಗೆ ಏನು ಬೇಕೋ ಅದನ್ನು ರೀಚ್ ಮಾಡಿಸೋಣ. ಆ ಥರ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗಲ್ಲ. ಸೀರಿಯಸ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಓಕೆ ನನಗೇನೋ ಒಂದು ಡಿಸೈರ್ ಇದೆ, ಅದ್ರ ಮೇಲೆ ನನಗೆ ಯಾವುದೇ ಥರ ಲಿಮಿಟಿಂಗ್ ಬಿಲೀಫ್ಸ್ ಇಲ್ಲ, ನೆಗೆಟಿವ್ ಥಾಟ್ಸ್ ಇಲ್ಲ, ರೆಸಿಸ್ಟೆನ್ಸೇ ಇಲ್ಲ, ನನಗದು ಸಿಗುತ್ತೆ ಪಕ್ಕ, ಅದಕ್ಕೆ ಡೌಟೇ ಇಲ್ಲ ನನಗೆ ಅಂದರೆ ಅದು ನನ್ನ ಕಣ್ಣು ಮುಂದೆ ಈ ಕ್ಷಣನೇ ಬರುತ್ತೆ. ಬಟ್ ನನಗೇನೋ ಅದ್ರ ಮೇಲೆ ರೆಸಿಸ್ಟೆನ್ಸ್ ಇದೆ, ನಂಗೆ ಅದ್ರ ಮೇಲೆ ಏನೋ ನೆಗೆಟಿವ್ ಥಾಟ್ಸ್ ಇದೆ ಅಂತಂದರೆ ಅದು ನಿಮ್ಮ ಕಣ್ಣು ಮುಂದೆ ಅಪಿಯರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟು ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಳ್ತಾರೆ, ನಾವು ಏನನ್ನಾದರೂ ಪಡ್ಕೊಬೇಕಂತ ಅಂದರೆ ಅದ್ರ ಮೇಲೆ ನಂಬಿಕೆ ಇಟ್ಕೊಬೇಕು ಅಂತ. ರೈಟ್? ಬಟ್ ನಿಜ ಹೇಳ್ತೀನಲ್ಲ, ನೀವು ನಂಬಿಕೆ ಇಟ್ಕೊಳ್ದೇನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ಹೇಗೆ ಅಂತ ಅಂದರೆ ನಿಮ್ಮ ಮೈಂಡಿಗೆ ಕಂಟಿನ್ಯೂಸ್ಲಿ ನಿಮ್ಮ ಹತ್ರ ಇಲ್ಲದನ್ನ ಇದೆ ಅಂತ ಪ್ರಿಟೆಂಡ್ ಮಾಡೋದ್ರಿಂದ. ಆ್ಯಂಡ್ ಅಫ್ಕೋರ್ಸ್ ನೀವು 1, 2, 3, 4 ಸತಿ ಪ್ರಿಟೆಂಡ್ ಮಾಡಿದ ತಕ್ಷಣ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡಲ್ಲ, ನಂಬಿಡಲ್ಲ ಅಲ್ವಾ? ಬಟ್ ಆದರೂ ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಹಂಗೆ ನೋಡಿದ್ರೆ ಲೈಫಲ್ಲಿ ಏನೇನು ಮ್ಯಾನಿಫೆಸ್ಟ್ ಆಗಿದೆಯೋ ಅದೆಲ್ಲ ನಿಮ್ಮ ನಂಬಿಕೆನೇ ಆಗಿರಬೇಕಾಗುತ್ತೆ. ಆವಾಗ ಅವ್ರು ಹೇಳೋ ಪ್ರಕಾರ ಹೋದರೆ ಲೈಕ್ ನಾವೇನು ಮ್ಯಾನಿಫೆಸ್ಟ್ ಮಾಡ್ತೀವೋ ಅದೆಲ್ಲ ನಮ್ಮ ಒಂದು ಲೈಕ್ ಅದ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಾಗ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದಾಗಿದ್ದರೆ, ನಿಮ್ಮ ಲೈಫಲ್ಲಿ ನೀವೇನೇನು ನೋಡ್ತಿದ್ದೀರಾ ಅದೆಲ್ಲ ನೀವು 100% ಪಕ್ಕಾ ಇದೆ ಅಂತ ನಂಬಿರಬೇಕು. ಆಗ ಮಾತ್ರ ನಿಮ್ಮ ಕಣ್ಮುಂದೆ ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ನಿಮ್ಮ ಜಗತ್ತಲ್ಲಿ ಕಾಣಿಸಿರೋ ಎಷ್ಟೋ ಒಂದು ವಿಷಯಗಳಿಗೆ ನಿಮಗೆ ಗೊತ್ತಿರಲ್ಲ ಏನಕ್ಕಾಗಿದೆ ಅಂತ. ನಾನು ಇದನ್ನು ಅಂದ್ಕೊಂಡೇ ಇಲ್ಲಲ್ಲ, ನಾನು ಇದನ್ನು ನಂಬೇ ಇಲ್ಲಲ್ಲ ಅಂತ ಅಂತಿರ್ತೀರ. ಆ್ಯಂಡ್ ಸೀರಿಯಸ್ಲಿ ಎಷ್ಟೋ ಒಂದು ಸಿನಾರಿಯೋಸ್ ನಡೀತಿರುತ್ತೆ, ಅದಕ್ಕೂ ನಿಮಗೂ ಏನೂ ಲಿಂಕ್ ಇರಲ್ಲ. ಆ್ಯಂಡ್ ನೀವು ಹೆಂಗೆ ಹೇಳ್ತೀರಾ ಯೂನಿವರ್ಸ್ ನಂಬಿದ್ರೆ ಅಷ್ಟೇ ಕೊಡುತ್ತೆ ಅಂತ. ಫಸ್ಟ್ ಆಫ್ ಆಲ್ ಯೂನಿವರ್ಸ್ ಕೊಡುತ್ತೆ ಅನ್ನೋದೇ ಇಲ್ಲ ಆ ಕಾನ್ಸೆಪ್ಟ್. ಕೊಡೋದು ನಿಮಗೆ ಏನು ಬೇಕೋ ಅದನ್ನು ತಂದು ಕೊಡೋದು ನೀವು. ಆ್ಯಂಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ಅದಕ್ಕೆ ಗೊತ್ತಿದೆ ನಿಮಗೆ ಯಾವ ಟೈಮಲ್ಲಿ ಏನು ಬೇಕಂತ. ಬಿಕಾಸ್ ನೀವು ಒಂದು ರೈಟ್ ಮೈಂಡ್ಸೆಟ್ಟಲ್ಲಿದ್ದರೆ, ಅಂದರೆ ರೈಟ್ ಮೈಂಡ್ಸೆಟ್ ಅಂದರೆ ನಾನಿಲ್ಲಿ ವೈಬ್ರೇಷನ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಾ ಇರೋದು ಬರೀ
ನಿಮ್ಮ ಯೋಚನೆ ಆ ಡಿಸೈರ್ಸ್ ಮೇಲೆ ನೀಟಾಗಿದ್ದರೆ ಅದೀಗಲೇ ಅದನ್ನು ತಂದು ಕೊಡುತ್ತೆ. ಅದಕ್ಕೆ ಟೈಮ್ ಬೇಕಾಗಿಲ್ಲ, ಆಯಿತಾ. ಆ್ಯಂಡ್ ನಂಬೋ ಅವಶ್ಯಕತೆಯೂ ಕೂಡ ಇಲ್ಲ. ಹೇಳಿದ್ನಲ್ಲ, ಯಾವುದು ಮ್ಯಾಟ್ರ್ ಆಗೋದಂದರೆ ನಿಮಗೆ ಲಿಮಿಟಿಂಗ್ ಬಿಲೀಫ್ಸ್ ಇಲ್ಲ ಅನ್ನೋದಷ್ಟೇ ಅಲ್ಲಿ ಮ್ಯಾಟ್ರ್ ಆಗೋದು, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಳ್ತಾರೆ ಲೆಟ್ ಗೋ ಮಾಡಬೇಕು. ಲೆಟ್ ಗೋ ಮಾಡಿದ್ರೆ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊತೀವಿ ಅಂತ. ಬಟ್ ಸೀರಿಯಸ್ಲಿ ಹೇಳ್ತೀನಲ್ಲ, ಲೆಟ್ ಗೋ ಎಲ್ರಿಗೂ ಮಾಡೋಕ್ಕಾಗಲ್ಲ. ನಿಮಗೆ ಲೆಟ್ ಗೋ ಮಾಡೋದು ಈಸಿ ಆಗುತ್ತೆ ಅಂತ ಅಂದರೆ ನೀವು ಟ್ರೈ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ಲೆಟ್ ಗೋ ಮಾಡೋಕ್ಕೆ ನಿಮ್ಗೆ ತುಂಬ ಕಷ್ಟ ಆಗ್ತಿದೆ. ಏನೋ ಒಂದು ಆಸೆ ಇದೆ, ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು, ಬಟ್ ಆಸೆನ ನನ್ನ ಮೈಂಡನ್ನು ತೆಗ್ದಾಕೋಕ್ಕೆ ಆಗ್ತಿಲ್ಲ ಅಂದಾಗ, ಲೈಕ್ ಆ ಆಸೆನ ನನ್ನ ಮೈಂಡಿಂದ ನನಗೆ ತೆಗ್ದಾಕೋಕ್ಕೆ ಆಗ್ತಾ ಇಲ್ಲ ಅಂದಾಗ ನಾನು ಅದನ್ನು ಹೇಗೆ ಲೆಟ್ ಗೋ ಮಾಡ್ತೀನಿ? ಓಕೆ, ಈಗ ಜಸ್ಟ್ ನಾನು 1,000 ದುಡ್ಡು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು. ಓಕೆ, ಅದು ಕಾನ್ಸ್ಟೆಂಟ್ಲಿ ನನ್ನ ಮೈಂಡಲ್ಲಿದೆ. ನಾನು ಅದಕ್ಕೆ ಅಫರ್ಮೇಷನ್ಸ್ ಹೇಳ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಮೂಮೆಂಟಲ್ಲೇ ನಾನು ಅದನ್ನು ಮರ್ತ್ಬಿಡ್ಬೇಕು. ಲೈಕ್ ನಾನು 1K ಇದೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಡ್ಬೇಕು. ಅದು ಹೆಂಗೆ ಸಾಧ್ಯ ಆಗುತ್ತೆ? ಲಿಟ್ರಲಿ ಇಲ್ಲ ಅಲ್ಲ. ನನ್ನ ಮೈಂಡ್ ಆ ಥರ ಇರಲ್ಲ ಅಲ್ಲ. ಬಿಕಾಸ್ ಎಲ್ಲ ಟೈಮಲ್ಲೂ ನಮ್ಮ ಮೈಂಡ್ ಪಾಸಿಟಿವ್ ಆಗಿ ಇರಲ್ಲ. ಲೈಕ್ ಒಂದೊಂದು ಸತಿ ಎಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿದ್ರು ಲೈಕ್ ವಾದ ಮಾಡ್ತಿರತ್ತಲ್ವ, ನಮಗೆ ಅಪೋಸಿಟ್ ಥಾಟ್ಸ್ನ ಕಳಿಸ್ತಿರತ್ತಲ್ವ. ಸೊ ಇವ್ರು ಹೇಳೋ ಪ್ರಕಾರ ಹೋದರೆ ಲೈಕ್ ಮನಿ 1,000 ಬೇಕಂತ ಥಿಂಕ್ ಮಾಡಿ ಬಿಟ್ಬಿಡೋದು. ಸೊ ಅದು ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ? ಓಕೆ, ಕ್ವಶನ್ ಕೇಳಬೇಡ, ಯೂನಿವರ್ಸ್ ಅದನ್ನು ನನಗೆ ಕೊಡುತ್ತೆ. ವಾಟ್? ಸ್ಟಿಲ್ ಲೆಟ್ ಗೋ ಮಾಡಿ ನಿಮಗೆ ವರ್ಕ್ ಆಗಿದ್ರೆ, ಅದು ಯಾಕೆ ವರ್ಕ್ ಆಗಿದೆ ಅಂತ ಅಂದರೆ ನೀವು ನಂಬಿರ್ತೀರ, ನಾನು ಇದನ್ನು ಲೆಟ್ ಗೋ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಂತ. ಅದಕ್ಕಷ್ಟೇ ಆಗಿರುತ್ತೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ನಿಮ್ಮ ಮೈಂಡಿಗೆ ರಿಪಿಟೇಷನ್ಸ್ ಅಥವಾ ರಿಪೀಟ್ ಎಷ್ಟು ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಕಣ್ಮುಂದೆ ಅಪಿಯರ್ ಆಗುತ್ತೆ ಅದು. ಸೀರಿಯಸ್ಲಿ, ಇಟ್ಸ್ ಅ ಫ್ಯಾಕ್ಟ್. ಅರ್ಥ ಆಯ್ತಾ? ನೀವು ಎಷ್ಟು ನಿಮ್ಮ ಮೈಂಡಿಗೆ ಅದನ್ನು ಮತ್ತೆ ನೆನ್ಪು ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಕಣ್ಮುಂದೆ ಅದು ಬರುತ್ತೆ. ಯಾಕೆ ಅಂತ ಅಂದರೆ, ಈ ಮಾತಂತೂ ಎಲ್ಲರ ಹತ್ರನೂ ಕೇಳಿರ್ತೀರ, ನಿಮಗೆ ಏನು ಬೇಕು ಅದ್ರ ಮೇಲೆ ಫೋಕಸ್ ಮಾಡಿ, ಯಾವುದು ಬೇಡ ಅದ್ರ ಮೇಲೆ ಫೋಕಸ್ ಮಾಡಬೇಡಿ. ಬಿಕಾಸ್ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತಿರ್ತೀರ ಅದು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಬಟ್ ಹೇಳ್ತಾರೆ ರೈಟ್ ಅಂದರೆ ಅರ್ಥ, ನೀವು ಯಾವುದನ್ನ ಫೋಕಸ್ ಮಾಡ್ತೀರ. ಈ ಮೂಮೆಂಟಲ್ಲಿ ನಾನು ದುಡ್ಡಿನ ಬಗ್ಗೆ ಫೋಕಸ್ ಮಾಡಿದ್ದೀನಿ, ನನ್ನ ಫುಲ್ ಫೋಕಸ್ ದುಡ್ಡಿನ ಮೇಲೆ ಇದೆ. ನಾನು ಹೇಳ್ತಾ ಇದ್ದೀನಿ ನನಗೆ ದುಡ್ಡು ಸಿಗೋದು ಈಸಿ, ನನಗೆ ದುಡ್ಡು ತುಂಬ ಬೇಗ ಸಿಗುತ್ತೆ ಅಂತ. ಈ ರೀತಿಯಾಗಿ ನಾನು ಅಫರ್ಮೇಷನ್ಸ್ ಹೇಳ್ಕೊತಿದ್ದೀನಿ ಅಂತ ಅಂದರೆ ದುಡ್ಡು ಎಲ್ಲೇ ಇರಲಿ ಲೈಕ್ ನನಗೆ ರೀಚ್ ಆಗುತ್ತೆ. ಓಕೆ, ಬಿಕಾಸ್ ನಾನು ಆ ಒಂದು ವಸ್ತು ಮೇಲೆ ಮಾತ್ರ ಫೋಕಸ್ ಮಾಡ್ತಿರ್ತೀನಿ, ಆ ದುಡ್ಡಿನ ಮೇಲೆ ಮಾತ್ರ ಫೋಕಸ್ ಇರುತ್ತೆ ನನಗೆ. ಆ್ಯಂಡ್ ನಾನು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀನೋ ಅದು ನನ್ನ ಲೈಫಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೀರಿಯಸ್ಲಿ ಲೆಟ್ ಗೋ ಏನಕ್ಕೆ ಮಾಡ್ತೀರಾ? ನಿಮಗೆ ಬೇಕಂತ ಅಂದರೆ ಅದ್ರ ಬಗ್ಗೆ ಕಂಟಿನ್ಯೂಸ್ಲಿ ರಿಪೀಟೆಡ್ಲಿ ಥಿಂಕ್ ಮಾಡಿ, ಹಾಗಷ್ಟೇ ಅದು ನಿಮ್ಮ ರಿಯಾಲಿಟಿಯಲ್ಲಿ ತುಂಬ ಬೇಗ ಕಾಣಿಸುತ್ತೆ. ಸೀರಿಯಸ್ಲಿ ನೀವು ಲೆಟ್ ಗೋ ಮಾಡಿದ್ರೆ ವರ್ಕ್ ಆಗುತ್ತೆ. ಆ ವರ್ಕ್ ಆಗಿದೆ ಅಂತಂದರೆ ಯು ಕ್ಯಾನ್, ಬಿಕಾಸ್ ನಿಮಗೆ ಆ ಒಂದು ಬಿಲೀಫ್ ಸಿಸ್ಟಮ್ ಆಲ್ರೆಡಿ ಫಾರ್ಮ್ ಆಗಿದೆ. ಸೊ ಆ ಒಂದು ಬಿಲೀಫಲ್ಲಿ ಇದ್ದೀರಾ ನೀವು, ಲೆಟ್ ಗೋ ಮಾಡಿದ್ರೆ ಅಷ್ಟೇ ನನಗೆ ವರ್ಕ್ ಆಗೋದು ಅಂತ. ಆ ಥರ ನಂಬಿಕೆ ನಿಮಗೆ ಇದ್ದಾಗ ನಾನಿಲ್ಲಿ ಏನೇ ಹೇಳಿದ್ರು ಕೂಡ ಅದು ವೇಸ್ಟೇ ನಿಮಗೆ. ಸೊ ಲೆಟ್ ಗೋ ಮಾಡಿ ವರ್ಕ್ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ, ಅದರಿಂದ ಡಿಟ್ಯಾಚ್ ಆದರೆ ವರ್ಕ್ ಆಗುತ್ತೆ ಅದು ನಿಮಗೆ ಅಂತ ಅಂದ್ಕೊಂಡ್ರೆ ಸೀರಿಯಸ್ಲಿ ಲೆಟ್ ಗೋ ಮಾಡಿ. ಬಿಕಾಸ್ ನಿಮಗೆ ಆಲ್ರೆಡಿ ಲೆಟ್ ಗೋ ಮೇಲೆ ನಂಬಿಕೆ ಇದೆ. ಅಂದರೆ ಲೆಟ್ ಗೋ ಮಾಡಿದ್ರೆ, ಡಿಟ್ಯಾಚ್ ಆದರೆ ಅದು ನನಗೆ ಬೇಗ ಬಂದು ತಲುಪುತ್ತೆ ಅಂತ ನಂಬಿಕೆ ಇದೆ. ಬಟ್ ಸೀರಿಯಸ್ಲಿ ಯಾರಿಗೆ ಲೆಟ್ ಗೋ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಾನೇನೋ ಒಂದು ಡಿಸೈರ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಥಿಂಕ್ ಮಾಡಬೇಕು, ಪಾಸಿಟಿವ್ ಥಿಂಕ್ ಮಾಡಿ ಬಿಟ್ಬಿಡಬೇಕು ಅಂತ ಏನಾದರೂ ಆಗಲ್ಲ ನನಗೆ, ಅದು ಕಷ್ಟ ಅಂತ ಅಂದರೆ ನೋಡಿ, ಲೆಟ್ ಗೋ ಮಾಡೋದ್ರಿಂದ ನಿಮ್ಮ ಮೈಂಡಿಗೆ ರಿಪಿಟೇಷನ್ಸ್ ತುಂಬ ಇಂಪಾರ್ಟೆಂಟ್. ಡೋಂಟ್ ಥಿಂಕ್ ಇನ್ ಲಾ ಪ್ರಕಾರ ಥಿಂಕ್ ಮಾಡಬೇಡಿ. ನೋಡಿ, ಯಾವುದೇ ಲಾ ಆಗಿದ್ರು ಅದು ವರ್ಕ್ ಆಗ್ತಿರೋದು ಸಬ್ಕಾನ್ಷಿಯಸ್ ಮೈಂಡಿಂದ. ಆ್ಯಂಡ್ ಥಿಂಕ್ ಇನ್ ಅ ಸಬ್ಕಾನ್ಷಿಯಸ್ ಮೈಂಡ್ ವೇ. ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿ. ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಆಗೋದು ಅಂದರೆ, ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀರಾ ಅದನ್ನು ಜಾಸ್ತಿ ನಿಮ್ಮ ಕಣ್ಮುಂದೆ ತಂದಿಡುತ್ತದು. ಈ ರೀತಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡೋದು. ನೀವು ಯಾವುದನ್ನು ಫೋಕಸ್ ಮಾಡಲ್ಲ ಅದನ್ನು ಮರ್ತಾ ಬಿಡುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಆಯಿತಾ. ಓಕೆ, ಈಗ ನಾನು ಮನಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಮನೆಗೆ ಅಫರ್ಮೇಷನ್ಸ್ ಹೇಳ್ತೀನಿ, ಲೆಟ್ ಗೋ ಮಾಡ್ತೀನಿ, ಮರ್ತೇ ಹೋಯಿತು ನಂಗೆ ಅದ್ರ ಬಗ್ಗೆ. ನನ್ನ ಸಬ್ಕಾನ್ಷಿಯಸ್ ಮೈಂಡು ಕೂಡ ಮರ್ತು ಹೋಗ್ಬಿಡುತ್ತೆ, ಆಯಿತಾ. ಲಿಟ್ರಲಿ ಮರ್ತು ಹೋಗುತ್ತೆ. ಸೊ ನೀವು ಕಂಟಿನ್ಯೂಸ್ ಅಫರ್ಮ್ ಮಾಡಿ ಅದಕ್ಕೆ, ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಕೂಡ ಓಕೆ ಇವರೇನೋ ಹೇಳ್ತಿದ್ದಾರೆ ಇದನ್ನು ನಾನು ನಿಜ ಮಾಡಬೇಕಂತ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ನಿಮ್ಮ ಕಣ್ಮುಂದೆ ತಂದಿಡುತ್ತೆ. ನಿನ್ನ ಲಾ ಆಫ್ ಅಟ್ರಾಕ್ಷನಲ್ಲೇ ಹೇಳೋದು,
ನಾವು ನಮ್ಮನ್ನು ಪ್ರೀತಿಸಬೇಕು, ಆಗ ಮಾತ್ರ ನಾವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ. ಸೊ ನಾವು ಯಾವಾಗ ನಮ್ಮನ್ನು ಪ್ರೀತಿಸ್ತೀವಿ ಆಗ ಮಾತ್ರ ನಾವು ಎಲ್ಲನೂ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ. ಓಕೆ, ಒಂದು ಹೇಗೆ ಫೀಲ್ ಮಾಡಿಸುತ್ತೆ ಅಂತ ಅಂದರೆ, ಒಂದೊಂದು ಸತಿ ನಮಗೆ ಲಾ ಆಫ್ ಅಟ್ರಾಕ್ಷನ್ ವೀಡಿಯೋಸ್ ನೋಡಿದಾಗ ಹೆಂಗೆ ಫೀಲ್ ಆಗುತ್ತೆ ಅಂತ ಅಂದರೆ, ಸೀರಿಯಸ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಯಾರಿಗೆ ವರ್ತ್ ಅಂದರೆ, ಯಾರು ಸೀರಿಯಸ್ಲಿ ತುಂಬ ಹ್ಯಾಪಿಯೆಸ್ಟ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ, ಯಾರ ಲೈಫಲ್ಲಿ ಯಾವಾಗಲೂ ಒಳ್ಳೆಯದೇ ಆಗ್ತಿರುತ್ತೆ, ಅವರು ಮಾತ್ರ ಮ್ಯಾನಿಫೆಸ್ಟೇಷನ್ನ ಡಿಸರ್ವ್ ಮಾಡ್ತಾರೆ. ನೀನು ಉಳಿದವ್ರು ಯಾರೂ ಡಿಸರ್ವ್ ಮಾಡಲ್ಲ. ಬಿಕಾಸ್ ಯಾಕೆಂದರೆ ನೀವು ಅದನ್ನು ಡಿಸರ್ವ್ ಮಾಡಬೇಕಂತ ಅಂದರೆ ನೀವು ಅವರಷ್ಟೇ ಹ್ಯಾಪಿ ಸ್ಟೇಟಲ್ಲಿರಬೇಕು, ನೀವು ನಿಮ್ಮನ್ನು ಪ್ರೀತಿಸೋದು ಕಲಿಬೇಕು ಅಂತ ಫೀಲ್ ಮಾಡಿಸ್ತಾರೆ ಅಲ್ವಾ? ಹಾಗೆ ಅಲ್ವಾ ಫೀಲ್ ಮಾಡಿಸೋದು? ಬಟ್ ಸೀರಿಯಸ್ಲಿ ಹೇಳ, ಯಾಕೆ ನೋಡಿ, ನಿಮ್ಮನ್ನು ನೀವು ಪ್ರೀತಿಸೋದು ಇಂಪಾರ್ಟೆಂಟ್, ಪ್ರೀತಿಸಬಾರ್ದು ಅಂತ ನಾನು ಹೇಳಲ್ಲ. ಬಟ್ ಎಲ್ಲ ಟೈಮಲ್ಲೂ ನೀವು ನಿಮ್ಮನ್ನು ಪ್ರೀತಿಸ್ತಿರ್ತೀನಿ ಅಂತ ಅಂದರೆ ಅದು ಕಷ್ಟ ಆಗುತ್ತೆ ಸೀರಿಯಸ್ಲಿ. ಅಫ್ಕೋರ್ಸ್ ಯು ಕ್ಯಾನ್ ಲವ್ ಯುವರ್ ಸೆಲ್ಫ್. ನಾನು ಹೇಳ್ತಿಲ್ಲ ನಿಮ್ಮನ್ನು ನೀವು ಪ್ರೀತಿಸಬಾರ್ದು ಅಂತ, ಖಂಡಿತ ನೀವು ನಿಮ್ಮನ್ನು ಪ್ರೀತಿಸಬೇಕು. ಬಟ್ ಒಂದು ತಿಳ್ಕೊಳ್ಳಿ, ಎಲ್ಲ ಟೈಮಲ್ಲೂ ನೀವು ಹೈ ಅಲ್ಲೇ ಫೀಲ್ ಮಾಡೋಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ನೀವು ತುಂಬ ಹೈ ಎನರ್ಜಿಯಲ್ಲೇ ಇರೋಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ನೀವು ನಿಮ್ಮನ್ನು ಪ್ರೀತಿಸ್ತಾನೆ ಇರೋದಕ್ಕಾಗಲ್ಲ ಅಲ್ವಾ? ಸೊ ನಿಮ್ಮನ್ನು ಪ್ರೀತಿಸಬೇಕು ಅಂತ ಅಂದ್ರೂ ಕೂಡ ನಿಮ್ಮ ಮೈಂಡ್ಸೆಟ್ ಅಲ್ಲಿ ರೈಟ್ ಇರಬೇಕು. ಒಂದು ಸತಿ ಮೈಂಡ್ಸೆಟ್ ರೈಟ್ ಇರಲ್ಲ, ನೀವು ನಿಮ್ಮನ್ನು ಪ್ರೀತಿಸೋಕ್ಕಾಗಲ್ಲ. ಇವರು ಹೇಳೋದೇನಂತ ಅಂದರೆ, ನೀವು ನಿಮ್ಮನ್ನು ಪ್ರೀತಿಸಿದ್ರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡ್ಕೊತೀರಾ. ನಿಮಗೆ ನೀವೇನಂತ ಅರ್ಥ ಆಗಬೇಕು, ನಿಮಗೆ ನಿಮ್ಮ ಪವರ್ ಏನಂತ ಅರ್ಥ ಆಗಬೇಕು, ನೀವು ನಿಮ್ಮನ್ನು ಪ್ರೀತಿಸೋದು ಕಲಿಬೇಕು, ಆಗ ಮಾತ್ರ ಮ್ಯಾನಿಫೆಸ್ಟ್ ಮಾಡ್ತೀರಾ. ಇಲ್ಲ ಅಂತಂದರೆ ಮಾಡಲ್ಲ. ನೋಡಿ, ಬೆಳಗ್ಗೆದು ಈ ರೋಟೀನ್ನ ಮಾತ್ರ ಫಾಲೋ ಮಾಡಬೇಕು, ಈ ರೋಟೀನ್ ಫಾಲೋ ಮಾಡಿದ್ರೆ ಮಾತ್ರ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ಇಲ್ಲ ಅಂದರೆ ಮಾಡಲ್ಲ. ಈ ಟೈಮಿಂಗ್ಸಿಗೆ ಮಾತ್ರ ನಾನು ಸ್ಕ್ರಿಪ್ಟ್ ಮಾಡಬೇಕು, ಇಷ್ಟೊತ್ತಿಗೆ ಗೆದ್ದಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು. ಸೀರಿಯಸ್ಲಿ ಇದು ಯಾವುದು ಬೇಡ ಆಯಿತಾ? ಲಿಟ್ರಲಿ ಯಾವುದು ಬೇಡ. ನೀವು ನಿಮ್ಮನ್ನು ಪ್ರೀತಿಸೋದು ಬೇಡ ಅಂದರೆ, ಸೀರಿಯಸ್ಲಿ ನಾನು ಯಾವ ರೀತಿ ಹೇಳ್ತಿದ್ದೀನಿ ಅಂತಂದರೆ, ನೀವು ನಿಮ್ಮನ್ನು ಪ್ರೀತಿಸೋದು ತುಂಬ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಇಟ್ಸ್ ಎ ಪಾರ್ಟ್ ಆಫ್ ಎ ಲೈಫ್, ಇಟ್ಸ್ ಎ ಕಮಿಟ್ಮೆಂಟ್. ಅದು ದೊಡ್ಡ ಕಮಿಟ್ಮೆಂಟ್ ನಿಮ್ಮ ಲೈಫಲ್ಲಿ. ನೀವು ಏನೇ ಮಾಡಿ ಬಿಡಿ, ನಿಮ್ಮನ್ನು ನೀವು ಪ್ರೀತಿಸೋದಿದೆಯಲ್ಲ, ಅದು ಒಂದು ಲೈಫ್ ಟೈಮ್ ಕಮಿಟ್ಮೆಂಟ್. ಅದು ನೋಡಿ, ನೀವು ಹೇಗೆ ನಾನು ಯಾರನ್ನ ಪ್ರೀತಿಸ್ತೀನಿ, ಕೊನೆವರೆಗೂ ಅವ್ರ ಜೊತೆನೇ ಇರಬೇಕು ಅಂತ ಅನ್ಕೊತೀನಿ, ಅವ್ರನ್ನೇ ಮದುವೆ ಆಗಬೇಕು, ಅವ್ರ ಜೊತೆನೇ ಇರಬೇಕು ಅಂತ ಹೇಗೆ ತಿಳ್ಕೊತೀರಲ್ಲ, ಅದೇ ರೀತಿ ನಿಮ್ಮನ್ನು ನೀವು ಪ್ರೀತಿಸೋದು ಕಮಿಟ್ಮೆಂಟ್. ಆ್ಯಂಡ್ ಇಟ್ ಮಸ್ಟ್ ಅದು ಯಾವಾಗಲೂ ನಿಮಗೆ ಪ್ರೀತಿ ಇರಲೇಬೇಕು. ಯಾರಿಗಿರಲಿ ಬಿಡಲಿ, ನಿಮಗಂತೂ ನಿಮ್ಮ ಪ್ರೀತಿ ಯಾವಾಗಲೂ ಇರಬೇಕು. ಅದನ್ನು ಒತ್ತಿ 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 ಹೇಳೋಕ್ಕಾಗಲ್ಲ ಆಯಿತಾ? ಬಟ್ ಸೆಲ್ಫ್ ಲವ್, ಸೀರಿಯಸ್ಲಿ ಸೆಲ್ಫ್ ಲವ್ನ ಟೀಚ್ ಇದ್ರೆ ಸೆಲ್ಫ್ ಲವ್ನ ಟೀಚ್ ಮಾಡೋಕೆ ಹೇಳಿ, ಮ್ಯಾನಿಫೆಸ್ಟೇಷನ್ನ ಬಿಟ್ಟು. ಸೆಲ್ಫ್ ಲವಿಗೂ ಮ್ಯಾನಿಫೆಸ್ಟೇಷನ್ಗೂ ಏನೂ ಸಂಬಂಧ ಇಲ್ಲ. ನೀವು ತುಂಬ ಲೋ ಅಲ್ಲಿದ್ದಾಗೂ ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವು ನಿಮ್ಮನ್ನು ಪ್ರೀತಿಸಲಿಲ್ಲ ಅಂದಾಗೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತೀರಾ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಮಾಡಬೇಕಂದ್ರೆ, ನಿಮ್ಮನ್ನು ನೀವು ಪ್ರೀತಿಸೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದಕ್ಕೂ ಮ್ಯಾನಿಫೆಸ್ಟೇಷನ್ಗೂ ಯಾವ ರೀತಿ ಸಂಬಂಧನೂ ಇಲ್ಲ. ಮ್ಯಾನಿಫೆಸ್ಟೇಷನ್ ಬೇರೆ, ನಿಮ್ಮನ್ನು ನೀವು ಪ್ರೀತಿಸೋದೇ ಬೇರೆ. ಮ್ಯಾನಿಫೆಸ್ಟೇಷನ್ ಅಂದರೆ ಒಂದು ವೇ ಆಫ್ ಲೈಫ್, ಹೇಗೆ ಬದುಕ್ತೀರಾ ಅಂತ. ಆ್ಯಂಡ್ ನಿಮ್ಮನ್ನು ಪ್ರೀತಿಸೋದು ಕೂಡ ಅದು ನಿಮಗೆ ನೀವು ಮಾಡ್ಕೊಬೇಕಾಗಿರುವಂಥ ಒಂದು ಬಿಗ್ಗೆಸ್ಟ್ ಕಮಿಟ್ಮೆಂಟ್ ಲೈಫಲ್ಲಿ. ಏನು ಮಾಡ್ತಿರೋ ಬಿಡ್ತಿರೋ, ನಿಮ್ಮನ್ನು ನೀವು ಪ್ರೀತಿಸೋದಂತೂ ಪ್ರತಿದಿನವೂ ನೀವು ಮಾಡಲೇಬೇಕು. ನಿಮ್ಮನ್ನು ನೀವು ಕೇರ್ ತೊಗೊಳೋದು, ನಿಮಗೆ ನೀವು ಕೈಂಡ್ ಆಗಿರೋದು, ನಿಮಗೆ ನೀವು ಸಪೋರ್ಟಿವ್ ಆಗಿರೋದು, ನಿಮಗೆ ನೀವು ಯಾರೂ ನಿಮ್ಗೆ ಇಲ್ದಿದ್ದಾಗ ನಿಮಗೆ ನೀವು ಸ್ಟ್ಯಾಂಡಪ್ ತೊಗೊಂಡು ಎಸ್ ನಾನು ನಿನ್ನ ಜೊತೆ ಇದ್ದೀನಿ ಅಂತ ನಿಮ್ಮ ಸೆಲ್ಫಿಗೆ ನೀವು ಹೇಳ್ಕೊಳೋದು ನೀವು ಮಾಡಬೇಕಾಗಿರೋಂಥ ಇಂಪಾರ್ಟೆಂಟ್ ಕೆಲಸ. ಅದನ್ನು ಯಾರೂ ನಿಮಗೆ ಬಂದು ರಿಮೈಂಡ್ ಮಾಡಬೇಕಾಗಿಲ್ಲ. ಬಟ್ ಮ್ಯಾನಿಫೆಸ್ಟೇಷನ್ ಅಂತ ಬಂದರೆ ಇಟ್ಸ್ ಎ ವೇ ಆಫ್ ಲೈಫ್. ಹೇಗೆ ಬದುಕ್ತೀರಾ, ಲೈಫ್ ವರ್ಕ್ ಆಗ್ತಿರೋದು ಹಾಗೆ. ನಿಮ್ಮ ದೇಹ ಇರೋದು, ನಿಮ್ಮ ಮನಸ್ಸಿರೋದು ಎಲ್ಲನೂ ಡಿಸೈನ್ ಆಗಿರೋದು ಮ್ಯಾನಿಫೆಸ್ಟ್ ಮಾಡೋಕ್ಕೆ. ಇವೊಂದು ನೀವು ಕಾನ್ಷಿಯಸ್ಲಿ ಚಾಯ್ಸ್ ತೊಗೊಂಡು ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ನಾನು ಮಾಡಬೇಕು, ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲಂಗೆ ಆರಾಮಾಗೆ ನಾನು ಇರ್ತೀನಿ, ಮಲಗ್ತೀನಿ, ನನಗೆ ಅಫರ್ಮೇಷನ್ಸ್ ಹೇಳೋಕ್ಕೆ ಇಷ್ಟ ಇಲ್ಲ, ನಂಗೆ ಇದು ಮಾಡೋಕ್ಕೆ ಇಷ್ಟ ಇಲ್ಲ, ಅದು ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರ. ಯಾಕೆ ಅಂತಂದರೆ ನಿಮ್ಮ ಮನಸ್ಸಿನ ಕೆಲಸ ಅದು. ನಿಮ್ಮ ಮನಸ್ಸಿನ ಕೆಲಸ ಮ್ಯಾನಿಫೆಸ್ಟ್ ಮಾಡೋದು. ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡುತ್ತೆ? ನಿಮ್ಮ ಯೋಚನೆ ಮೇಲೆ, ನಿಮ್ಮ ಒಂದು ಕಲ್ಪನೆ ಮೇಲೆ, ನಿಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ನೀವೇನೇನು ನಿಮ್ಮ ಮೈಂಡಿಗೆ ಹೋಗೋಕ್ಕೆ ಬಿಡ್ತಿರ್ತೀರ ಅದ್ರ ಮೇಲೆ ಅದು ಮ್ಯಾನಿಫೆಸ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮನ್ನು ಪ್ರೀತಿಸಿದ್ರು ಪ್ರೀತಿಸಲಿಲ್ಲ ಅಂತ ಅಂದರೂ ನಿಮಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಈಸಿ. ಬಿಕಾಸ್ ನೋಡಿ, ನನಗೆ ಸೀರಿಯಸ್ಲಿ ಹಂಗೆ ಹೇಳಿದರೆ, ನೀವು ನಿಮ್ಮನ್ನು ಪ್ರೀತಿಸಿದಾಗಷ್ಟೇ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವು ಹೈ ವೈಬ್ರೇಷನ್ ಇದ್ದಾಗಷ್ಟೇ ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವು ಹ್ಯಾಪಿ ಸ್ಟೇಟಲ್ಲಿ ಇದ್ದಾಗಷ್ಟೇ ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವು ಲೆಟ್ ಗೋ ಮಾಡಿದ್ರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡ್ತೀರಾ, ಹಂಗೆ ಮಾಡಿದ್ರೆ ಮ್ಯಾನಿಫೆಸ್ಟ್ ಮಾಡ್ತೀರಾ, ಹೈ ವೈಬ್ರೇಷನಲ್ಲಿದ್ದರೆ ಮ್ಯಾನಿಫೆಸ್ಟ್ ಮಾಡ್ತೀರಾ, ಈ ರೀತಿ ಎಲ್ಲ ಹೇಳ್ತಾರಲ್ಲ.
ಸೊ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ, ಇದುವರೆಗೂ ನಿಮ್ಮ ಲೈಫಲ್ಲಿ ಏನೇನೋ ಮ್ಯಾನಿಫೆಸ್ಟ್ ಆಗಿದೆ ನೋಡಿ. ಇವಾಗ ಕಣ್ಮುಂದೆ ನೀವೇನು ನೋಡ್ತಿದ್ದೀರಾ, ಕೇಳ್ತಾ ಇದ್ದೀರಾ, ಲೈಕ್ ಒಂದು ಫಿಲಮ್ ನೋಡಿ, ಅದು ಕೂಡ ನಿಮ್ಮ ಮೈಂಡ್ನ ಮ್ಯಾನಿಫೆಸ್ಟೇಷನ್ನೇ. ಒಂದು ಲೈಕ್ ಹೊರಗಡೆ ಒಂದು ವೆಹಿಕಲ್ ನಿಮ್ಮ ಕಣ್ಮುಂದೆ ಹೋಗೋದು ನೋಡಿ, ಅದು ಕೂಡ ನಿಮ್ಮ ಮೈಂಡ್ ಮ್ಯಾನಿಫೆಸ್ಟೇಷನ್ನೇ. ಆ್ಯಂಡ್ ನೀವು ಲೈಕ್ ದಿನ ಬೆಳಗ್ಗೆ ದಿನ ಬೆಳಗ್ಗೆ ಆಗುತ್ತೆ, ದಿನ ರಾತ್ರಿ ಆಗುತ್ತೆ, ದಿನ ಮಧ್ಯಾಹ್ನ ಆಗುತ್ತೆ, ದಿನ ನೀವು ತಿಂತೀರಾ, ಊಟ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಇದೆಲ್ಲ ಮ್ಯಾನಿಫೆಸ್ಟೇಷನಿಂದಾನೇ ಆಗೋದು. ಅಷ್ಟೇ ಆಗಿ ನಿಮ್ಮ ದೇಹದೊಳಗಡೆ ಇರೋ ಪ್ರತಿಯೊಂದು ಅಂಗಗಳು ಕೂಡ ಅದ್ರ ಕೆಲಸನ ಅದು ಮಾಡ್ತಾನೆ ಇದೆ, ನಿಲ್ಲಿಸ್ತಾ ಇಲ್ಲ. ಇದು ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ನೇ. ಆ್ಯಂಡ್ ಇವಾಗ ಹೇಳಿ, ನೀವು ಇದನ್ನೆಲ್ಲ ಲೆಟ್ಕೋ ಮಾಡಿದ್ರ, ನೀವು ಇದಕ್ಕೆಲ್ಲ ನೀವು ಹೈ ವೈಬ್ರೇಷನಲ್ಲಿದ್ದೀರಾ, ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ನೀವು ಹೈ ವೈಬ್ರೇಷನಲ್ಲಿದ್ದೀರಾ, ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ನೀವು ಹ್ಯಾಪಿ ಸ್ಟೇಟಲ್ಲಿದ್ದೀರಾ, ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ನೀವು ನಿಮ್ಮನ್ನು ನೀವು ತುಂಬ ಪ್ರೀತಿಸ್ತಿದ್ರಾ? ಇಲ್ಲ ಅಲ್ಲ, ಆದರೂ ಕೂಡ ಮ್ಯಾನಿಫೆಸ್ಟ್ ಆಗಿದೆ ಅಲ್ವಾ? ರೈಟ್, ನನಗೆ ಉತ್ತರ ಕೊಡಿ, ಆನ್ಸರ್ ಕೊಡಿ. ಆಗಿದೆ ತಾನೇ? ರೈಟ್. ಮತ್ತು ಆಗಿದೆ ಅಂದಮೇಲೆ ನೀವು ಯಾಕೆ ಇಷ್ಟುನ ಲಿಮಿಟ್ಸ್ನ ಹಾಕ್ಕೊಂಡು ಯಾಕೆ ಇದು ಮಾಡ್ತಿದ್ದೀರಾ, ಯಾಕೆ ಸರ್ಕಸ್ ಮಾಡ್ತಿದ್ದೀರಾ? ಸೀರಿಯಸ್ಲಿ ಸರ್ಕಸ್ ಮಾಡೋದು ಬೇಕಾ? ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ನಾನಿಲ್ಲಿ ಲಾ ಆಫ್ ಅಟ್ರಾಕ್ಷನ್ನ ಅಪೋಸ್ ಮಾಡ್ತಿಲ್ಲ, ಬಟ್ ದ ವೇ ಅವರು ಹೇಗೆ ಟೀಚ್ ಮಾಡ್ತಾರಲ್ಲ ಲಾ ಆಫ್ ಅಟ್ರಾಕ್ಷನ್, ಅದನ್ನು ನಾನು ಇಷ್ಟಪಡಲ್ಲ. ಆ್ಯಂಡ್ ಲಿಟ್ರಲಿ ಹೇಳ್ತೀನಿ, ಮಾತಾಡಲೇಬೇಕು ನಾನು ಇದನ್ನು. ಲಾ ಆಫ್ ಅಟ್ರಾಕ್ಷನ್ ಅಂತ ಮಾಡ್ತಿದ್ದಾರೋ ಅಥವಾ ರಿಚುವಲ್ಸ್ ಅಂತ ಮಾಡ್ತಿದ್ದಾರೋ, ಸ್ಪೆಲ್ಸ್ ಅಂತ ಮಾಡ್ತಿದ್ದಾರೋ, ಐ ಡೋಂಟ್ ನೋ. ಇವೊಂದು ಮ್ಯಾನಿಫೆಸ್ಟೇಷನ್ ಸ್ಪೆಲ್ ಅಲ್ಲ, ತಿಳ್ಕೊಂಬಿಡಿ, ಮ್ಯಾಜಿಕ್ ಅಲ್ಲ ಅದು ನೀವು ಹೆಂಗೆ ಬದುಕ್ತೀರಾ, ಅದು ಲೈಕ್ ನೀವು ಹೆಂಗೆ ಬದುಕ್ತೀರಾ, ದಟ್ಸ್ ಅ ವೇ ಆಫ್ ಲೈಫ್. ಆಯಿತಾ? ಮ್ಯಾನಿಫೆಸ್ಟೇಷನ್ ಅನ್ನೋದು ನೀವು ಹೆಂಗೆ ಬದುಕ್ತೀರಾ, ಅದು ವೇ ಆಫ್ ಲೈಫ್ ಅದು. ಆ್ಯಂಡ್ ಅದಕ್ಕೂ ಮ್ಯಾಜಿಕ್ಕಿಗೂ ಏನೂ ಸಂಬಂಧನೇ ಇಲ್ಲ. ಡೋಂಟ್ ಕಾಲ್ ಇಟ್ ಆ್ಯಸ್ ಎ ಮ್ಯಾಜಿಕ್. ಆಯಿತಾ? ಮ್ಯಾಜಿಕ್ ಅಲ್ಲ ಅದು. ನಿಮ್ಮ ಮನ್ಸು ವರ್ಕ್ ಆಗೋದೇ ಹಾಗೆ. ನಿಮ್ಮ ಮನ್ಸು ವರ್ಕ್ ಆಗೋದು ಹೇಗೆ ಅಂತಂದರೆ, ನಿಮ್ಮ ಯೋಚನೆ, ನಿಮ್ಮ ಕಲ್ಪನೆನ ಮ್ಯಾನಿಫೆಸ್ಟ್ ಮಾಡೋದೇ ನಿಮ್ಮ ಮನಸ್ಸಿನ ಕೆಲಸ. ಆ್ಯಂಡ್ ಅದು ಹೆಂಗೆ ಮ್ಯಾಜಿಕ್ ಆಗುತ್ತೆ? ನೀವು ಹೆಂಗೆ ಹೇಳ್ತಿದ್ದೀರಾ ಅಂತಂದರೆ, ದಿನ ನನ್ನ ಹೃದಯ ಬಡ್ಕೊಳುತ್ತೆ, ಅದು ಮ್ಯಾಜಿಕ್. ನಾನು ಓಡಾಡ್ತೀನಿ, ಅದು ಮ್ಯಾಜಿಕ್. ದಿನ ನಾನು ಮಾತಾಡ್ತೀನಿ, ಅದು ಮ್ಯಾಜಿಕ್. ಈ ರೀತಿ ಹೇಳ್ದಂಗಿದೆ. ಅದು ಒಂದು ಅಂಗ. ಟೇಕ್ ಇಟ್ ಆಸ್ ಎ ಪಾರ್ಟ್ ಆಫ್ ಯು. ಆಯಿತಾ? ನಿಮ್ಮ ಮನಸ್ಸು ನಿಮ್ಮ ದೇಹದಲ್ಲಿರೋದು ಒಂದು ಪಾರ್ಟ್. ಆಯಿತಾ? ಹೇಗೆ ನೀವು ಡೈಲಿ ನಿಮ್ಮ ಕಾಲನ್ನು ಬಳಸ್ಕೊಂಡು ನಡ್ಕೊಂಡು ಹೋಗ್ತೀರಾ, ಹೇಗೆ ನಿಮ್ಮ ಹೃದಯ ಯಾವಾಗಲೂ ಹೊಡ್ಕೊತಿರುತ್ತೆ, ಹೇಗೆ ನೀವು ಕಿವಿಯಿಂದ ಯಾವಾಗಲೂ ಕೇಳಿಸ್ಕೊತಿರ್ತೀರ, ಅದೇ ರೀತಿ ನಿಮ್ಮ ಮನಸ್ಸು ಕೂಡ ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರುತ್ತೆ. ಅದು ಮ್ಯಾಜಿಕ್ ಅಲ್ಲ. ಓಕೆ? ಆ್ಯಂಡ್ ನಾನು ಲಾ ಆಫ್ ಅಟ್ರಾಕ್ಷನ್ ವಿಡಿಯೋಸ್ ವಾಚ್ ಮಾಡಲ್ಲ. ಸೊ ನನಗೆ ಲಾ ಆಫ್ ಅಟ್ರಾಕ್ಷನಲ್ಲಿ ಏನೇನು ಟೀಚ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಕೇಳಿರೋದು ಇಷ್ಟೇ, 369 ಮೆಥಡ್ ಅಂತೆ, ಮೂನ್ ಅಂತೆ, ಆ ರಿಚುವಲ್ಸ್ ಅಂತೆ, ಏಂಜಲ್ ನಂಬರ್ಸ್ ಅಂತೆ, ಸ್ವಿಚ್ ವರ್ಡ್ಸ್ ಅಂತೆ, ಇದೆಲ್ಲ ಕೇಳಿದ್ದೀನಿ. ಎಲ್ಲನೂ ವರ್ಕ್ ಆಗೋದು ನಿಮ್ಮಿಂದಾನೇ ಅಂದಮೇಲೆ ಯಾಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತೀರಾ? ಅಷ್ಟೇ ನನ್ನ ಕ್ವಶನ್. ಬಟ್ ಸೀರಿಯಸ್ಲಿ ನಿಮಗೆ ಅದೇ ಇಷ್ಟ ಆಗೋದು, ನನಗೆ ಸ್ವಿಚ್ ವರ್ಡ್ಸೇ ಬೇಕು, ನನಗೆ ಏಂಜಲ್ ನಂಬರ್ಸೇ ಬೇಕು ಮ್ಯಾನಿಫೆಸ್ಟ್ ಮಾಡೋಕ್ಕೆ, ನಾನು ಆ ರಿಚುವಲ್ಸ್ ಮಾಡಲೇಬೇಕು, ನಾನು ಮೂನ್ ಮುಂದೆ ಕುತ್ಕೊಂಡು ಹೋಗಿ ನಾನು ಲೈಕ್ ವಾಟರ್ ಟೆಕ್ನಿಕ್ ಯೂಸ್ ಮಾಡ್ತೀನಿ, ನಾನು ಆ ಟೆಕ್ನಿಕ್ ಯೂಸ್ ಮಾಡ್ತೀನಿ, ಮೂನ್ ಇದು ಮಾಡ್ತೀನಿ, ಲೈಕ್ ಮೂನ್ ಮುಂದೆ ಏನೋ ಮಾಡ್ತಾರೆ, ಮೂನಿಂದ ಹಿಡಿದು ಬೇ ಲೀಫಲ್ಲಿ ಏನೋ ಬರಿತೀನಿ ಅಂತಂದರೆ ಯು ಕ್ಯಾನ್. ಅದಕ್ಕೆ ತಡೆಯೋರು ಯಾರೂ ಇಲ್ಲ ಇಲ್ಲಿ. ಆಯಿತಾ? ನಿಮ್ಮ ಲೈಫು ನಿಮ್ಮ ಇಷ್ಟ, ನೀವೇನು ಬೇಕಿದ್ರೂ ಮಾಡ್ಕೊಬೋದು. ಬಟ್ ಲಿಟ್ರಲಿ ಹೇಳ್ತಿರೋದಂದರೆ ಮ್ಯಾನಿಫೆಸ್ಟೇಷನ್ ತುಂಬ ಸಿಂಪಲ್. ಆ್ಯಂಡ್ ನನಗೆ ಗೊತ್ತು, ಇಲ್ಲೆಲ್ಲ ಬಂದಿರೋರೆಲ್ಲ ಲಾ ಆಫ್ ಅಟ್ರಾಕ್ಷನಿಂದನೇ ಲಾ ಆಫ್ ಅಸಂಪ್ಷನಿಗೆ ಬರ್ತೀರಾ ಅಂತ. ನಿಮಗೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ, ಬಟ್ ಅದೇ ಸೇಮ್ ಮಿಸ್ಟೇಕ್ನ ಮತ್ತೆ ಮಾಡಬೇಡಿ. ಅಷ್ಟೇ. ಲಿಮಿಟ್ಸ್ ಹಾಕ್ಕೊಂಡು ಮ್ಯಾನಿಫೆಸ್ಟ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ, ಓಕೆ, ನಾನು ಪ್ರತಿ ವಿಡಿಯೋದಲ್ಲೂ ಮಿತ್ಸ್ನ ಬಂಕ್ ಮಾಡ್ತೀನಿ, ಹಾಗೆ ಈ ವಿಡಿಯೋದಲ್ಲೂ ಕೂಡ ಮಿತ್ಸ್ನ ಬಂಕ್ ಮಾಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ಈಗ ಮಾತಾಡಿದ್ದಕ್ಕೆ ರಿಲೇಟೆಡ್ ಆಗಿದೆ ಈ ಮಿತ್ ಬಂದುಬಿಟ್ಟು, ನನಗೆ ಮುಂಚೆನೇ ನೆನಪಾಗಿದೆ, ಬಟ್ ಈ ವಿಡಿಯೋದಲ್ಲಿ ಈ ಟಾಪಿಕ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆಯಿತಾ? ಸೊ ಏನಂತ ಅಂದರೆ, ನೀವು ಲೈಕ್ ಏನಾದರೂ ಡಿಸೈರ್ ಮಾಡ್ತಿದ್ರೆ ಅದು ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಅದಕ್ಕಿಂತ ಬೆಟರ್ನ ಡಿಸರ್ವ್ ಮಾಡ್ತೀರಾ. ಯೂನಿವರ್ಸ್ ನಿಮಗೇನೋ ಅದಕ್ಕಿಂತ ಸ್ಪೆಷಲ್ ಆಗಿರೋದನ್ನ ಕಳ್ಸೋಕ್ಕೆ ರೆಡಿ ಆಗಿದೆ ಅಂತ ಹೇಳ್ತಾರೆ. ಸೊ ಅದು ಕೂಡ ಒಂದು ಲಿಮಿಟಿಂಗ್ ಬಿಲೀಫ್. ಹೇಗೆ ಅಂತ ನೀವು ನನಗೆ ಕ್ವಶನ್ ಕೇಳಿದರೆ ಅದಕ್ಕೆ ವಿತ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೀವೇನೇ ಡಿಸೈರ್ ಮಾಡಿ, ಏನೇನೇ ನೀವು ಆಸೆ ಪಡಿ, ಅದನ್ನು ನೀವು ಡಿಸರ್ವ್ ಮಾಡ್ತೀರಾ. ಆಯಿತಾ? ಆ್ಯಂಡ್ ಅದಕ್ಕಿಂತ ಬೆಟರ್ ಇದೆ ಅಂತ ಅಂದರೆ ಅಫ್ಕೋರ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅದೇ ಬೇಕು ನನಗೆ ಅಂತಂದರೆ ಯು ಕ್ಯಾನ್.
ಬಟ್ ಆದರೂ ಯಾಕೆ ನನ್ನ ಲೈಫಲ್ಲಿ ಅದು ಮ್ಯಾನಿಫೆಸ್ಟ್ ಆಗಿಲ್ಲ, ಲೆಟ್ ಗೋ ಮ್ಯಾನಿಫೆಸ್ಟ್ ಆಗಿಲ್ಲ ಅಂತ ಅಂದರೆ ಅದು ನಿಮ್ಮ ಥಾಟ್ಸ್ ಅಷ್ಟೇ. ಲೈಕ್ ಓಕೆ, ಅವ್ರು ಅಕಸ್ಮಾತ್ ಸಿಕ್ಕಿದ್ರು ಅವ್ರು ನಿಮಗೇನೋ ನಿಮ್ಮ ಇಷ್ಟ ಥರ ಟ್ರೀಟ್ ಮಾಡ್ತಿಲ್ಲ ಅಂತ ಅಂದರೆ ಥಿಂಕ್ ಓಕೆ, ನಾನೇನೋ ನನ್ನ ಥಾಟ್ಸ್ ಮೇಲೆ ವರ್ಕ್ ಮಾಡಬೇಕು. ಈಗ ಸಪೋಸ್ ನಾನು SP ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಸೊ ನಾನು ಸ್ಪೆಸಿಫಿಕ್ ಪರ್ಸನ್ನ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಬಟ್ ಅವ್ರು ನನಗೆ ಸಿಗ್ತಾರೆ, ನಾನು ಅವ್ರ ಜೊತೆ ಹ್ಯಾಪಿ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ಎಲ್ಲ ಆಯಿತು. ಬಟ್ ಅವ್ರು ನಾನು ಇಷ್ಟ ಥರ ಬಿಹೇವ್ ಮಾಡ್ತಿಲ್ಲ, ಅವರೇನೋ ಅಪೋಸಿಟಾಗಿ ಬಿಹೇವ್ ಮಾಡ್ತಿದ್ದಾರೆ, ತುಂಬ ರೆಸ್ಟ್ರಿಕ್ಟ್ ಮಾಡೋದು, ಪ್ರತಿ ಸತಿನೂ ಟಾರ್ಚರ್ ಕೊಡೋದು, ಪ್ರತಿ ಸತಿನೂ ಬೈಯೋದು, ರೇಗಾಡೋದು, ಕಿಚ್ಚಾಡೋದು, ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಈಗ ಯು ಥಿಂಕ್ ಓಕೆ, ಇವರು ನನಗೆ ಬೆಸ್ಟ್ ಅಲ್ಲ, ಸೊ ಇವ್ರಿಗಿಂತ ಬೆಟರ್ ಯಾರು ಇದ್ದಾರೆ, ಯೂನಿವರ್ಸ್ ನಂಗೆ ಇವ್ರಿಗಿಂತ ಬೆಟರ್ನ ಇರೋರನ್ನ ಹುಡ್ಕೊಡುತ್ತೆ, ನಾನು ಇವ್ರನ್ನ ಲೆಟ್ ಗೋ ಮಾಡಬೇಕು. ನೋ, ಅದೆಲ್ಲ ಅಲ್ಲಿ ಪ್ರಾಬ್ಲಮ್, ಲಿಟ್ರಲಿ ಅದೆಲ್ಲ ಪ್ರಾಬ್ಲಮ್. ಅಲ್ಲೇನಂತ ಅಂದರೆ ನಿಮಗೆ ಅವ್ರ ಮೇಲೆ ಇರೋ ಥಾಟ್ಸ್ ಆ ರೀತಿ ಇರುತ್ತೆ. ಅಬ್ಸರ್ವ್ ಮಾಡಿ ನಿಮ್ಮ ಥಾಟ್ಸ್ನ, ಆ ಥಾಟ್ಸ್ ಮೇಲೆ ವರ್ಕ್ ಮಾಡಿ, ಆಗ ಆ ಪರ್ಸನ್ನು ಕೂಡ ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಿರಲಿ ಬದಲಾಗ್ತಾರೆ. ಅರ್ಥ ಆಯ್ತಾ? ಇಷ್ಟೇ ಇಲ್ಲಿರೋದು. ಆ್ಯಂಡ್ ಲಿಟ್ರಲಿ ಹೇಳ್ತೀನಲ್ಲ, ಯು ಡಿಸರ್ವ್ ವಾಟ್ ಎವರ್ ಯು ಡಿಸೈರ್. ನೀವು ಏನನ್ನ ಇಷ್ಟಪಡ್ತೀರೋ ಅದನ್ನೆಲ್ಲ ನೀವು ಡಿಸರ್ವ್ ಮಾಡ್ತೀರಾ. ಆ್ಯಂಡ್ ನೀವು ಯಾವುದನ್ನು ಲೆಟ್ ಗೋ ಮಾಡೋ ಅವಶ್ಯಕತೆ ಇಲ್ಲ. ಅಫ್ಕೋರ್ಸ್ ನೀವು ಲೆಟ್ ಗೋ ಮಾಡಬೇಕಂತ ಏನಾದರೂ ಇದ್ದರೆ ನಿಮ್ಮ ಡಿಸೈರ್ಸ್ ಮೇಲೆ ಒಂದಿಷ್ಟು ನೆಗೆಟಿವ್ ಥಾಟ್ಸ್ ಇರುತ್ತೆ, ನೆಗೆಟಿವ್ ಅಸಂಪ್ಷನ್ಸ್ ಇರುತ್ತೆ, ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತೆ, ಅದನ್ನು ಲೆಟ್ ಗೋ ಮಾಡಿ. ಓಕೆ? ಆ್ಯಂಡ್ ಐ ಹೋಪ್. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಆ್ಯಕ್ಚುಲಿ ನನಗೆ ಇದು ನೆನ್ಪು ಬಂತು ಹೇಳೋಣ ಲಾಸ್ಟ್ ವಿಡಿಯೋದಲ್ಲಿ ಅಂತ. ಸಾಂಗ್ಸ್ ಮತ್ತು ಮೂವೀಸ್ ನೋಡ್ಬೋದಾ? ಅದು ಏನಾದರೂ ನಮಗೆ ಅಫೆಕ್ಟ್ ಮಾಡುತ್ತಾ? ನೋಡಿ, ಅಫ್ಕೋರ್ಸ್ ಸಾಂಗ್ಸು ಅಫೆಕ್ಟ್ ಮಾಡುತ್ತೆ, ಮೂವೀಸು ಅಫೆಕ್ಟ್ ಮಾಡುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೆ ಎಂಟರ್ಟೈನ್ಮೆಂಟ್ ಬೇಕು, ರೈಟ್? ಬಟ್ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೋಗಿ ಅದು ನಮ್ಗೆ ಅಫೆಕ್ಟ್ ಆಗಬಾರ್ದು, ರೈಟ್? ಸೊ ಸಾಂಗ್ಸ್ನ ಕೇಳ್ತೀನಿ, ನಂಗೆ ಸಾಂಗ್ಸ್ ಕೇಳಿಲ್ಲ ಅಂದರೆ ಇರೋದಕ್ಕೆ ಆಗಲ್ಲ ಅಂತಂದರೆ ಕೇಳಿ, ಓಕೆ? ಅಲ್ಲಿ ಯಾರೂ ರೆಸ್ಟ್ರಿಕ್ಷನ್ ಮಾಡಲ್ಲ ನಿಮಗೆ. ಆದರೆ ಯಾವ ರೀತಿ ಸಾಂಗ್ಸ್ನ ಕೇಳ್ತೀರಾ ಅನ್ನೋದು ಸ್ವಲ್ಪ ಗಮನದಲ್ಲಿಟ್ಕೊಂಡು ಕೇಳಿ. ಪಾಸಿಟಿವ್ ಸಾಂಗ್ಸು ಇದೆ, ನೆಗೆಟಿವ್ ಸಾಂಗ್ಸು ಇದೆ, ಓಕೆ? ನಿಮಗೆ ಗೊತ್ತಿದೆ ಯಾವುದು ಪಾಸಿಟಿವ್ ಸಾಂಗ್ಸು, ಯಾವುದು ನೆಗೆಟಿವ್ ಸಾಂಗ್ಸ್, ಯಾವ್ದು ನನ್ನ ಲೈಫಲ್ಲಿ ಆಗಬೇಕು, ಯಾವ್ದು ನನ್ನ ಲೈಫಲ್ಲಿ ಆಗಬಾರ್ದು ಅಂತ. ಸೊ ಆದಷ್ಟು ಸಾಂಗ್ಸ್ನ ಕೇಳ್ತೀನಿ ಅಂತ ಅಂದರೂ ನಿಮ್ಮನ್ನು ಅಪ್ಲಿಫ್ಟ್ ಮಾಡುವಂಥ ಸಾಂಗ್ ಕೇಳಿ, ಅಥವಾ ನಿಮ್ಮ ಎನರ್ಜಿನ ಯಾವಾಗಲೂ ಹೈಯಲ್ಲಿ ಇಡುವಂಥ ಸಾಂಗ್ ಕೇಳಿ. ಅದನ್ನು ಕೇಳಿದ್ರೆ ನೀವು ಅಲ್ಲಿಗೆ ಹೋಗಬಾರ್ದು. ಮತ್ತು ನನಗೆ ಸೀರಿಯಸ್ಲಿ ಎಕ್ಸಾಂಪಲ್ ಕೊಡಬೇಕಂದ್ರೆ ಬ್ರೇಕಪ್ ಸಾಂಗ್ಸ್ನ ಕೇಳಬೇಡಿ. ಅದೆಷ್ಟೇ ಚೆನ್ನಾಗಿರಲಿ, ಲಿರಿಕ್ಸ್ ಚೆನ್ನಾಗಿರಲಿ, ಲೈನ್ಸ್ ಸಖತ್ತಾಗಿ ಬರ್ತಿದ್ದಾರಪ್ಪ ಅಂತಲೇ ಇರಲಿ, ದಯವಿಟ್ಟು ಬ್ರೇಕಪ್ ಸಾಂಗ್ಸ್ನ ಕೇಳಬೇಡಿ, ರೈಟ್? ಬಿಕಾಸ್ ಯಾಕೆ ಅಂತ ಅಂದರೆ ನಿಮ್ಮ ಮೈಂಡಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ, ನಿಜ ಅದು ಸುಳ್ಳು ಅದು ಅಂತ. ಅಫ್ಕೋರ್ಸ್ ಅದೇ ಹಾಡನ್ನ ರಿಪೀಟೆಡ್ಲಿ ಲೂಪಲ್ಲಿ ಹಾಕಿ ಕೇಳ್ತಿದ್ರೆ, ಸಪೋಸ್ ಏನಾದರೂ ನೀವು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಸಪೋಸ್ ಬ್ರೇಕಪ್ ಸಾಂಗ್ ನಂಗೆ ಇಷ್ಟ ಅಂತ ಹೇಳಿ ಬ್ರೇಕಪ್ ಸಾಂಗ್ನ ಲೂಪಲ್ಲಿ ಹಾಕೊಂಡು ಕೇಳ್ತಾ ಇರಿ, ಗ್ಯಾರಂಟಿ ಬ್ರೇಕಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಡೋಂಟ್ ಡೂ ದ್ಯಾಟ್, ಆಯಿತಾ? ಆ್ಯಂಡ್ ನಿನ್ನ ಫಿಲಮ್ಸಿಗೆ ಬಂದರೆ, ಅಫ್ಕೋರ್ಸ್ ಈಗಿನ ಮೂವೀಸ್ ಅಂತೂ ನೋಡೋ ಥರ ಇರಲ್ಲ, ನನಗಂತೂ ಈಗಿನ ಮೂವೀಸ್ ಇಷ್ಟ ಆಗಲ್ಲ ಸೀರಿಯಸ್ಲಿ. ಬಟ್ ಆದರೂ ಹೆಂಗಿರುತ್ತೆ ಅಂದರೆ ಬೋರ್ ಹೊಡಿಸುತ್ತೆ ಮೂವೀಸ್ ಈಗಿನಂತೂ. ನೋಡಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಮೂವೀಸ್ಗಳನ್ನ. ಮೂವೀಸ್ ನೋಡಿದ್ರು ನಿಮ್ಮನ್ನು ಅಪ್ಲಿಫ್ಟ್ ಮಾಡಬೇಕು. ಫೇವ್ರೆಟ್ ಹೀರೋಯಿನ್ಸ್ ಅಫ್ಕೋರ್ಸ್ ಆಗ್ತಾರೆ, ಇರಬಾರ್ದಂತ ಏನಿಲ್ಲ, ಆಯಿತಾ? ನನಗೆ ಫೇವ್ರೆಟ್ ಹೀರೋ ಇದ್ದಾರೆ, ನನಗೆ ಫೇವ್ರೆಟ್ ಹೀರೋಯಿನ್ ಇದ್ದಾರೆ, ಅಫ್ಕೋರ್ಸ್ ಇರ್ತಾರೆ. ಯಾಕಂದರೆ ಅವ್ರ ಮೂವೀಸ್ ನೋಡ್ತೀರಾ, ಅವ್ರದ್ದೇನೋ ಒಂದು ಆ್ಯಕ್ಟಿವಿಟೀಸ್ ನೋಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಅವ್ರ ಮೇಲೆ ಇಷ್ಟ ಆಗೋದು ಕಾಮನ್. ಈಗ ಯಾವುದೋ ಒಂದು ಮೂವೀಸ್ನ ನೋಡ್ತಾ ಇರ್ತೀನಿ ನಾನು, ಸಣ್ಣವರಿದ್ದಾಗಿಂದನೂ ಯಾರೋನ್ನ ನೋಡ್ಕೊಂಡು ಬಂದಿದ್ದೀನಿ ಅಂದರೆ ಅವ್ರು ನಂಗೆ ಇಷ್ಟ ಆಗ್ತಾರೆ. ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಫೈಟಿಂಗ್ ಆಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಏನೋ ಒಂದು ಇಷ್ಟ ಆಗಿರುತ್ತೆ. ಅವ್ರನ್ನ ಇಷ್ಟಪಡೋದ್ರಲ್ಲಿ ಏನೂ ತಪ್ಪಿಲ್ಲ, ಬಟ್ ಅವರನ್ನು ನಿಮ್ಗಿಂತ ಮೇಲೆ ಹಾಕೋದು ತಪ್ಪು, ಓಕೆ? ಐ ಮೀನ್ ಲಿಟ್ರಲಿ ಎಲ್ಲ ಅವರೇ ನನಗೆ ದೇವರು, ಅವರೇ ನನಗೆಲ್ಲ, ಅವರನ್ನೇ ವರ್ಷಿಪ್ ಮಾಡೋದು ಅನ್ನೋದು ದೊಡ್ಡ ತಪ್ಪು. ಅರ್ಥ ಆಯ್ತಾ? ಫ್ಯಾನ್ ಆಗಿ, ಯಾರ್ದಾರು ಫ್ಯಾನ್ ಆಗಿ, ಬಟ್ ಅವರನ್ನ ಪೆಡಸ್ಟಲಲ್ಲಿ ತೊಗೊಂಡು ಹೋಗಿಡ್ಬೇಡಿ. ದೇವ್ರವರು, ನನ್ನ ದೇವ್ರವರು, ನಿಮ್ಮ ದೇವ್ರು ಯಾರೂ ಅಲ್ಲ, ನಿಮ್ಮ ದೇವ್ರು ನೀವೇ. ಅರ್ಥ ಆಯ್ತಾ? ಅಫ್ಕೋರ್ಸ್ ನಿಮ್ಮ ದೇವ್ರು ಯಾರೂ ಅಲ್ಲ, ನಿಮ್ಮ ದೇವ್ರು ನೀವೇ ಅಷ್ಟೇ, ಆಯಿತಾ? ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಯಾರನ್ನೂ ಟಾಪಲ್ಲಿ ಇಡಬೇಡಿ. ಇಷ್ಟಪಡಿ, ಇಷ್ಟನಾ ಇಷ್ಟಪಡಿ, ಫ್ಯಾನ್ ಆಗಿ, ಬೇಡ ಅಂದವ್ರು ಯಾರು. ಬಟ್ ಆದರೆ ಗೊತ್ತಿರಬೇಕು ನೀವು ಯಾವತ್ತು ಹೈಯಲ್ಲಿ ಇರ್ತೀರಾ ಅಂತ. ನಿಮ್ಗಿಂತ ಮೇಲನ್ನು ಯಾರನ್ನು ನೋಡಬೇಡಿ. ಹಂಗಂದರೆ ನಾನು ಅರ್ಥ ಇದನ್ನು ನೆಗೆಟಿವ್ ವೇಯಲ್ಲಿ ಹೇಳ್ತಿಲ್ಲ, ಪಾಸಿಟಿವ್ ವೇಯಲ್ಲಿ ಹೇಳ್ತಿದ್ದೀನಿ. ಅಂದರೆ ಹೀರೋಸ್ ಇಷ್ಟ ಅಂದರೆ ಹೀರೋಸ್ನ ಇಷ್ಟಪಡಿ, ಬಟ್ ಅವ್ರನ್ನ ವರ್ಷಿಪ್ ಮಾಡ್ತೀರಲ್ಲ, ಗೊತ್ತಾ ನಿಮಗೆ? ಲೈಕ್ ಅವ್ರಿಗೇನಾದರೂ ಆದರೆ ನಿಮಗೂ ಏನೋ ಆದಾಗೆ, ಲೈಕ್
ಇನ್ನು ಅವ್ರಿಗೇನೋ ಲೈಕ್ ಲಿಟ್ರಲಿ ಅವ್ರಿಗೆ ನೋಡೋಕ್ಕೆ ಅಂತ ಕಾಯೋದು, ಅವ್ರು ಏನು ಮಾಡ್ತಾರೆ, ಹಿಂಗಿರ್ತಾರೆ ಎಲ್ಲ, ಲೈಕ್ ಅವ್ರನ್ನ ಫುಲ್ ಒಬೆಸ್ಡ್ ಆಗಿಬಿಡೋದು. ಅವ್ರ ಲೈಫ್ ಸ್ಟೈಲು, ಅವ್ರು ಏನು ಮಾಡ್ತಾರೋ ಅದೇ, ಅವ್ರು ಯಾವ ಡ್ರೆಸ್ ಹಾಕ್ತಾರೋ ಅದೇ, ಅವ್ರು ಯಾವ ಸ್ಟೈಲ್ ಮಾಡ್ತಾರೋ ಅದೇ, ಅವ್ರು ಹೆಂಗಿರ್ತಾರೆ ಅದೇ, ಅದನ್ನು ಮಾಡಬೇಡಿ. ಓಕೆ. ಆ್ಯಂಡ್ ನೀವೊಂದೇನಂದರೆ ಅದು ಫಿಲಮ್ಸ್ ನೋಡಿದ್ರು ಕೂಡ ನಿಮಗೆ ಅಪ್ಲಿಫ್ಟ್ ಮಾಡುವಂಥ ಮೂವೀಸ್ನ ನೀವು ನೋಡಬೇಕು, ಆಯಿತಾ? ಅದು ಒಳ್ಳೆ ಮೆಸೇಜ್ ಕೊಡೋವಂಥ ಮೂವಿ ಆಗಿರ್ಬೋದು. ಆ್ಯಂಡ್ ಫೈನಲಿ ಹೇಳ್ತೀನಿ, ಬ್ರೇಕಪ್ ಮೂವೀಸ್ ಇಟ್ಸ್ ನಾಟ್ ಎ ರಿಯಾಲಿಟಿ ತೋರಿಸ್ತಿದ್ದಾರೆ, ಸಿನಿಮಾದಲ್ಲಿ ರಿಯಾಲಿಟಿ ತೋರಿಸ್ತಿದ್ದಾರೆ. ವಾಟ್ ರಿಯಾಲಿಟಿ ದೇ ಆರ್ ಶೋಯಿಂಗ್, ಯಾವುದು ಮ್ಯಾನಿಫೆಸ್ಟ್ ಆಗಿದೆಯೋ ಆ ರಿಯಾಲಿಟಿನ ಶೋ ಮಾಡ್ತಿದ್ದಾರೆ ಅಷ್ಟೇ. ಸೊ ಅಫ್ಕೋರ್ಸ್ ಬ್ರೇಕಪ್ಸ್ ಮೂವೀಸ್ ಜಾಸ್ತಿ ಇದೆ, ಲವ್ ಕೈ ಕೊಡೋ ಮೂವೀಸ್ ಜಾಸ್ತಿ ಇದೆ, ಪ್ಯಾಥೋ ಸಾಂಗ್ಸ್ ಜಾಸ್ತಿ ಇದೆ. ಅವನ್ನೆಲ್ಲ ಇಗ್ನೋರ್ ಮಾಡಿ ಒಳ್ಳೇದನ್ನ ಮಾತ್ರ ತೊಗೊಳ್ಳಿ, ಒಳ್ಳೇದನ್ನ ಮಾತ್ರ ನೋಡಿ, ಒಳ್ಳೆ ಫಿಲಮ್ಸ್, ಒಳ್ಳೆ ಸಾಂಗ್ಸ್ನ ನೋಡಿ. ಇಲ್ಲ ನನಗೆಲ್ಲದರಲ್ಲೂ ನೆಗೆಟಿವ್ ಅನಿಸ್ತಿದೆ ಅಂತಂದರೆ ಬೆಟರ್ ಡೋಂಟ್ ಲಿಸನ್ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಮಿಟ್ಸ್ನ ಕಮೆಂಟ್ ಮಾಡಿ ಅಂತ ಅಂದಿದ್ದೆ ನಿಮಗೆ, ಬಟ್ ಆದರೆ ಯಾರೂ ಕಮೆಂಟ್ ಮಾಡಿಲ್ಲ. ನಮಗೇನು ನನ್ನ ಲಿಮಿಟ್ಸ್ನ ಬ್ರೇಕ್ ಮಾಡಬೇಕಾ ಬೇಡವಾ? ಸೊ ಬೇಕಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ನನಗೆ ಲಾಸ್ಟಲ್ಲಿ ಯಾರೋ ಕ್ವಶನ್ ಕೇಳಿದ್ರು, ಅದು ಇವಾಗ ನೆನಪಾಯಿತು. ನಾವು ನೆಗೆಟಿವ್ ಥಾಟ್ಸ್ನ ಎಷ್ಟೇ ಮ್ಯಾನಿಫೆಸ್ಟ್ ಆಗಬಾರ್ದು ಅಂತ ಅಂದ್ಕೊಂಡ್ರು ಮ್ಯಾನಿಫೆಸ್ಟ್ ಆಗುತ್ತೆ. ಒಂದು ವಿಷಯ ಹೇಳ್ದ ನೋಡಿ, ಥಾಟ್ಸಲ್ಲಿ ನೆಗೆಟಿವ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್ ಅಂತ ಇಲ್ಲ, ಅರ್ಥ ಆಯ್ತಾ? ಅದಕ್ಕೆ ಐಡೆಂಟಿಫಿಕೇಷನೇ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಹೇಳ್ಬಿಡ್ತೀನಿ, ಥಾಟ್ಸ್ ಅಂದರೆ ಥಾಟ್ಸ್ ಅಷ್ಟೇ. ನೀವು ಅದಕ್ಕೆ ಯಾಕೆ ಐಡೆಂಟಿಫಿಕೇಷನ್ ಕೊಡ್ತೀರಾ, ಇದು ನೆಗೆಟಿವ್ ಥಾಟ್ಸ್, ಇದು ಪಾಸಿಟಿವ್ ಥಾಟ್ಸ್ ಅಂತ? ನೀನೊಂದು ಕ್ವಶನು, ಯಾಕೆ ಯಾವಾಗಲೂ ನೀವು ಪಾಸಿಟಿವ್ ಥಾಟ್ಸ್ ಬಂದಾಗ ಹೇಗಿರ್ತೀರಾ? ಖುಷಿಯಾಗಿ, ಆರಾಮಾಗಿ, ಕೂಲಾಗಿ, ರಿಲ್ಯಾಕ್ಸ್ಡ್ ಆಗಿರ್ತೀರ. ಅದೇ ಒಂದು ನೆಗೆಟಿವ್ ಥಾಟ್ಸ್ ಬಂತಂದ್ರೂ ಯಾಕೆ ಹಂಗಾಡ್ತೀರಾ? ಏನೋ ಪ್ರಳಯ ಆಯ್ತೇನೋ ಅನ್ನೋ ಥರ ಯಾಕೆ ಹಂಗಾಡ್ತೀರಾ? ಬಿ ಕೂಲ್, ಬಿ ರಿಲ್ಯಾಕ್ಸ್, ಆಯಿತಾ? ಚಿಲ್ ಆಗಿರಿ. ಪಾಸಿಟಿವ್ ಥಾಟ್ಸಿಗೆ ಹೆಂಗೆ ರಿಯಾಕ್ಟ್ ಮಾಡ್ತೀರೋ ನೆಗೆಟಿವ್ ಥಾಟ್ಸಿಗೂ ಅದೇ ರೀತಿ ರಿಯಾಕ್ಟ್ ಮಾಡಿ. ನೀವು ಯಾಕೆ ಅದಕ್ಕೆ ಲಿಟ್ರಲಿ ಹೇಳ್ತೀರಾ? ನೋಡಿ, ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಏನಾದರೂ ಪಾಸಿಟಿವ್ ಥಾಟ್ಸ್ಗಿಂತ ನೆಗೆಟಿವ್ ಥಾಟ್ಸೇ ಮ್ಯಾನಿಫೆಸ್ಟ್ ಆಗ್ತಿದೆ ಅಂತ ಅಂದರೆ ನಿಮಗೆ ಜಾಸ್ತಿ ನೆಗೆಟಿವ್ ಥಾಟ್ಸೇ ನಿಮ್ಮ ತಲೆಯಲ್ಲಿದೆ, ಅಂದರೆ ನೆಗೆಟಿವ್ ಥಾಟ್ಸೇ ನಿಮ್ಮ ಮೈಂಡಿಗೆ ಜಾಸ್ತಿ ಇಂಪ್ರೆಷನ್ ಆಗಿದೆ. ಆ್ಯಂಡ್ ಮೇ ಬಿ ಇರ್ಬೋದು, ನಾನು ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರು ನೆಗೆಟಿವ್ ಥಾಟ್ಸೇ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋದು ಅನ್ನೋ ಒಂದು ಥಾಟ್ ಇರ್ಬೋದು, ಅದಕ್ಕೆ ಅದು ಮ್ಯಾನಿಫೆಸ್ಟ್ ಆಗ್ತಿದೆ. ಇಲ್ಲ ಅಂತ ಅಂದರೆ ನಿಮ್ಮ ಡಾಮಿನೆಂಟ್ ಥಾಟ್ಸ್ ತುಂಬ ನೆಗೆಟಿವ್ ಥಾಟ್ಸ್ ಇದೆ, ಅದಕ್ಕೆ ಮ್ಯಾನಿಫೆಸ್ಟ್ ಆಗ್ತಿದೆ. ನಿಮಗೆ ಪಾಸಿಟಿವ್ ಥಾಟ್ಸ್ ಮ್ಯಾನಿಫೆಸ್ಟ್ ಆಗಬೇಕಂತಂದರೆ ಫಸ್ಟು ಥಾಟ್ಸ್ ಥರ ಟ್ರೀಟ್ ಮಾಡಿ, ಪಾಸಿಟಿವ್ ನೆಗೆಟಿವ್ ಅಂತ ಅಲ್ಲ. ನೋಡಿ, ನೆಗೆಟಿವ್ ಅಂತ ನಾವು ಹೆಂಗೆ ಹೇಳ್ತೀವಿ, ನಮ್ಮ ಫೇವರಲ್ಲಿ ಯಾವುದಿಲ್ಲ ಅದೆಲ್ಲ ನಮ್ಗೆ ನೆಗೆಟಿವ್ ಅಷ್ಟೇ, ಆಯಿತಾ? ನಮ್ಮ ಫೇವರಲ್ಲಿ ಯಾವುದಿಲ್ಲ ಅದು ನೆಗೆಟಿವ್, ನಮ್ಮ ಫೇವರಲ್ಲಿ ಯಾವುದಿದೆ ಅದು ಪಾಸಿಟಿವ್, ರೈಟ್? ಈಗ ನೋಡು, ನನಗೆ ಚಿಪ್ಸ್ ಬೇಕು, ನನಗೆ ಚಿಪ್ಸ್ ಬೇಕು, ನನಗೆ ಇವಾಗ ಚಿಪ್ಸ್ ಸಿಗುತ್ತೆ, ನನಗೆ ಯಾರು ಚಿಪ್ಸ್ ತೊಗೊಂಬಂದು ಕೊಡ್ತಾರೆ, ಇದು ಪಾಸಿಟಿವ್. ನನಗೆ ಚಿಪ್ಸ್ ಬೇಡ, ನನಗೆ ಚಿಪ್ಸ್ ಅಂದರೆ ಆಗಲ್ಲ, ನನಗೆ ಯಾರು ತಂದು ಕೊಡೋಲ್ಲ, ನನಗೆ ಯಾರು ತಂದು ಕೊಡ್ತಾರೆ, ಈ ರೀತಿ ಥಿಂಕ್ ಮಾಡೋದು ನೆಗೆಟಿವ್, ರೈಟ್? ಇಲ್ಲಿ ನಾನು ಐಡೆಂಟಿಫಿಕೇಶನ್ ಕೊಡ್ತಿದ್ದೀನಿ, ಈ ಥಾಟ್ಸ್ ಪಾಸಿಟಿವ್ ಅಂತ. ಬಟ್ ಈ ಥಾಟ್ಸ್ ಪಾಸಿಟಿವ್ ಆಗ್ಬೋದಲ್ಲ, ನಿಮ್ಮ ಫ್ಲಿಪ್ ಮಾಡ್ಕೊಂಡು ನೋಡಿದ್ರೆ ಮೇ ಬಿ ನಾನು ಇದಕ್ಕೆ ಪಾಸಿಟಿವ್ ಅಂತ ಹೇಳ್ಬೋದು, ಇದಕ್ಕೆ ನೆಗೆಟಿವ್ ಅಂತ ಹೇಳ್ಬೋದಲ್ಲ. ಹೇಗೆ ಪಾಸಿಟಿವ್ ಥಾಟ್ಸ್ಗೆ ರಿಯಾಕ್ಟ್ ಮಾಡ್ತೀರೋ ಅದೇ ರೀತಿ ನೆಗೆಟಿವ್ ಥಾಟ್ಸ್ಗೂ ಕೂಡ ರಿಯಾಕ್ಟ್ ಮಾಡಿ. ಐಡೆಂಟಿಫಿಕೇಶನ್ ಕೊಡಬೇಡಿ. ಆದರೆ ನಿಮಗೆ ಗೊತ್ತಿರುತ್ತೆ ಯಾವ ಥಾಟ್ಸಿಗೆ ನಾನು ಜಾಸ್ತಿ ಪ್ರಯಾರಿಟಿ ಕೊಡಬಾರ್ದು ಅಂತ. ಆ ಥಾಟ್ಸಿಗೆ ಪ್ರಯಾರಿಟಿ ಕೊಡಬೇಡಿ, ಅದನ್ನು ನಿಮ್ಮ ಲೈಫಿಂದ ಎಲಿಮಿನೇಟ್ ಮಾಡಿ. ಯಾವ ಥಾಟ್ಸಿಗೆ ಪ್ರಯಾರಿಟಿ ಕೊಡಬೇಕಂತ ಅನ್ಸುತ್ತೋ ಆ ಥಾಟ್ಸಿಗೆ ಮಾತ್ರ ಪ್ರಯಾರಿಟಿ ಕೊಡಿ, ಓಕೆನಾ? ಅಷ್ಟೇ, ಸಿಂಪಲ್. ಆ್ಯಂಡ್ ಇನ್ನೊಂದು, ನಿಮ್ಮ ಲೈಫಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ನೆಗೆಟಿವ್ ಥಾಟ್ಸ್ ಬರ್ತಿದೆ, ನೆಗೆಟಿವ್ ಅಸಂಪ್ಷನ್ಸ್ ಬರ್ತಿದೆ, ಭಯ ಆಗ್ತಿದೆ, ಡೌಟ್ಸ್ ಬರ್ತಿದೆ, ಈ ರೀತಿ ಎಲ್ಲ ಆಗ್ತಿದೆ, ಇದೆಲ್ಲ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗಿಬಿಟ್ರೆ ಏನು ಅಂತ ಅಂದರೆ ಸಿಂಪಲ್, ನನ್ನ ಲೈಫಲ್ಲಿ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಅಸಂಪ್ಷನ್, ನನ್ನ ಡೌಟ್ಸ್, ನನ್ನ ಫಿಯರ್ಸ್ ಇದ್ಯಾವುದು ಮ್ಯಾನಿಫೆಸ್ಟ್ ಆಗಲ್ಲ. ಎಷ್ಟು ಈಸಿ ಇದೆ ಅಲ್ಲ ಅಫರ್ಮೇಷನ್. ಈ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಯಾಕೆ ಮ್ಯಾನಿಫೆಸ್ಟ್ ಆಗುತ್ತೆ. ಸಪೋಸ್ ಮ್ಯಾನಿಫೆಸ್ಟ್ ಆಗ್ತಿದೆ ಅಂತಂದರೆ ನೀವು ನಿಮ್ಮ ಥಾಟ್ಸ್ನ ಚೆಕ್ ಮಾಡಿ, ಎಲ್ಲಿ ಏನು ತಪ್ಪು ಮಾಡ್ತಿದ್ದೀರಾ ಅಂತ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.